ಅಕಾರ ಉಕಾರ ಮಕಾರ ಚಿನ್ನಾದ ಚಿತ್ಬಿಂದು ಚಿತ್ಕಲೆ ಅಂತ ಬರ್ತಾವೆ. ಹೇಳಿನಿ ಈಗ 2 ಸಲ ಹೇಳ್ತಾನೆ, ಮತ್ತು ನಾವು ಹೇಳ್ತಾ ಇದ್ದಾನೆ. ಯಾಕಂದರೆ ಅದ್ರ ಬಗ್ಗೆ ನೆನಪು ಮಾಡಿಕೊಟ್ಟು ಮುಂದಕ್ಕೆ ಹೋಗ್ಬೇಕಲ್ಲ. ಚಿನ್ನಾದ ಚಿತ್ಬಿಂದು ಚಿತ್ಕಲೆ ಅಕಾರ ಉಕಾರ ಮಕಾರ ಬಕಾರ ಸಕಾರ ವಕಾರ, ಇವು 6 ಅಕ್ಷರಗಳು ಚಿನ್ನಾದ ಚಿತ್ಬಿಂದು ಚಂತಿಕಲೆ ಸ್ವರೂಪವನ್ನು ತಾಳ್ತಾವೆ. ಇವು ತಾಳ್ತಾವೆ. ಇನ್ನೊಂದು ಮಾತು ಹೇಳ್ತೇನೆ ನಿಮಗೆ. ಮಂತ್ರಗಳು ಏನು ಕೆಲಸ ಮಾಡ್ತವೆ, ಪ್ರಾಣವಾಯು ಏನು ಕೆಲಸ ಮಾಡ್ತದೆ, ಅಪಾನವಾಯು ಏನು ಕೆಲಸ ಮಾಡ್ತದೆ. ಪ್ರಾಣವಾಯುಗೆ ಏನು ಆಸರದ, ಪ್ರಾಣವಾಯುಗೆ ಏನು ಆಸರದ, ಶರೀರವೇ ಆಸರ. ಆ ಶರೀರಕ್ಕೆ ಪಂಚತತ್ವಗಳೇ ಆಸರ, ಪಂಚತತ್ವ ಆಸರಕ್ಕೆ ಆತ್ಮವೇ ಆಸರ, ಆತ್ಮತತ್ವಕ್ಕೆ ಮಂತ್ರವೇ ಆಸರ. ಅವು ಕಾಣಲಾರ್ದಂಗೆ ಕೊಡ್ತಾವೆ ಸೂಕ್ಷ್ಮ. ಈಗ ನೀವು ರಾಶಿ ಮಾಡೋ ಕಾಲಕ್ಕೆ ಮೆಟ್ನಾಲಿಗೆ ಅಂತ ಹಚ್ತಿದ್ದೀರಲ್ಲ, ಮೊದಲ ಮೆಟ್ನಾಲಿಗೆ ಅಂತ ಹಚ್ಚಿ, ಅದು ಈಗ ಮೆಟ್ನಾಲಿಗೆ ಇಲ್ಲ, ಹೋಗಿಬಿಟ್ಟದೆ ಎಲ್ಲ ಗಾಳಿಗೆ. ಅದು 3 ಕಾಲಿನ ಮೆಟ್ನಾಲಿಗೆ ಮಾಡಿ ಅದ್ರ ಮೇಲೆ ಒಬ್ಬ ಮನುಷ್ಯ ನೆಂದಿರಿಸಿ ಅವನ ಮ್ಯಾಗ ತೂರಾಕ್ ಕೊಡ್ತಿದ್ರಿಲ್ಲ. ಆ ತೂರಾಕ್ ಕೊಟ್ಟಾಗ ಅವ ತೂರು ಹೊತ್ತಿನೊಳಗೆ ತೆಳಗೆ ಒಬ್ಬ ಸಡ್ಡು ತೊಗೊಂಡಕ್ಕೆ ತೆಗಿತಿದ್ನ ಇಲ್ಲ, ಆ ತೆಗಿತಿದ್ನಲ್ಲ, ಆ ತೆಗೆದ ಮೇಲೆ ಅವುಗಳ ಜ್ವಾಲ ತುಂಬ್ತಿದ್ರಲ್ಲ. ಹಂಗೆ ಈ ಕರ್ಣ ಹಸಿ ಅನ್ನೋದು ಒಕ್ಕಲಿಗೆ ಇದ್ದಂಗೆ ಹಲಾಯುಧ ಅಂತಾರೆ ಇವನಿಗೆ. ಯಾವನಿಗೆ ಒಕ್ಕಲಿಗೆ ಹಲಾಯುಧ ಅಂತಾರೆ. ನಾವು ಪಿಂಡದೊಳಗೆ ಪ್ರವೇಶ ಮಾಡಿದೆವು. ಹೆಂಗೆ ಪ್ರವೇಶ ಮಾಡಿದೆವು ಅನ್ನೋದು ನಮಗೆ ಗೊತ್ತಿಲ್ಲ. ತಾಯಿ ಗರ್ಭದಲ್ಲಿ ಹೆಂಗೆ ಪ್ರವೇಶ ಮಾಡಿ ನಮಗೆ ಗೊತ್ತಿಲ್ಲ. ಎಷ್ಟು ಸೂಕ್ಷ್ಮ ಐತೆ ಅನ್ನೋದನ್ನು ಕಣ ಅಣು ದಿಣಕ್ಕನ್ನು ಶಬ್ದದಲ್ಲಿ ಮೊನ್ನೆ ತಿಳಿಸಿಕೊಟ್ಟು ನಿಮಗೆ. ನಾವು ಎಷ್ಟು ಸೂಕ್ಷ್ಮ ಇದ್ದೀವಿ, ಏನು ಕೆಲಸ ಮಾಡೋಕ್ಕೆ ಹತ್ತೇವು. ಕಣ ಅಣು ದಿಣಕ್ಕಗಳಲ್ಲಿ ಎಷ್ಟು ಸೂಕ್ಷ್ಮ ಶರೀರ ಐತೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೆವು. ಆ ತಿಳಿಸಿಕೊಟ್ಟಿರ್ತಕ್ಕಂಥ ಶಬ್ದಗಳಲ್ಲಿ ಅದರಲ್ಲಿ ಅಕಾರ ಉಕಾರ ಮಕಾರ ತಾರಕ ದಂಡಕ ಅದಾವಲ್ಲ, ಇವೆಲ್ಲ 6 ತಾರಕಗಳು ದಂಡಕಗಳು ಅನಾವುದಲ್ಲ. ತಾರಕ ಚಿಕ್ಕಿ, ದಂಡಕ ಕುತ್ತಿಗೆ, ಹೌದಾ? ಇವೆಲ್ಲ ಎಡಗಿಮಿ ಬಲಗಿಮಿ ಬರ್ತಾವೆ. ಈ ಬರ್ತಕ್ಕಂಥ ಸಮಯದೊಳಗೆ ನಮ್ಮ ಶರೀರದೊಳಗೆ ಅವು ಏನು ಕೆಲಸ ಮಾಡ್ತಾವೆ. ನಾವು ನಿನ್ನೆ ಹೇಳಿದ್ದೀನಿ, ಆಧಾರ ಸ್ವಾಧಿಷ್ಠಾನ ಅಂತ ಹೇಳಿದೆವು. ಆಧಾರಕ್ಕೆ 4 ದಳ ಅಂತ ಹೇಳಿದೆವು. ಆ ದಳದಲ್ಲಿ 4 ಪ್ರಣಮ ಅಂತ ಹೇಳಿದೆವು. ಆ ಪ್ರಣಮವರು ಉತ್ಪತ್ತಿ ಯಾವ ಓಂಕಾರದಲ್ಲಿ ಉತ್ಪತ್ತಿ, ಓಂಕಾರದಲ್ಲಿ ಉತ್ಪತ್ತಿ ಎಷ್ಟು ಆಗ್ತಾವ್ರಿ? 5 ಆಗ್ತಾವೆ. ಓಂಕಾರದಲ್ಲಿ ಎಷ್ಟು ಅದು ರೀ ಡಾಕ್ಟ್ರೆ? 5. ನಕಾರ ಮಕಾರ ಶಿಕಾರ ವಕಾರ ಯಕಾರ ಅದು ಇಲ್ಲ. ನಕಾರದಲ್ಲಿ ಹುಟ್ಟಿದ್ವಲ್ಲ ಅವು. ನಕಾರದಲ್ಲಿ ಹುಟ್ಟಬೇಕಾಗಿತ್ತಂದ್ರೆ ಅವಕ್ಕೆ ತಾರಕ ದಂಡಕ ಅರ್ಧಚಂದ್ರ ಕುಂಡಲ ದರ್ಪಣ ಜ್ಯೋತಿರಾಕೃತಿ ಬೇಕಾಗ್ತದೆ. ಕೆಲಸ ಮಾಡ್ತಾವೆ. ಇದಕ್ಕೆ ಇನ್ನೊಂದು ಸೂಕ್ಷ್ಮ ನಿಮಗೆ ವಿಚಾರ ತಿಳಿಸ್ಕೊಡ್ತೀನಿ. ಏನಂದರೆ, ನಿಮ್ಮ ಕಣ್ಣುಗಳು ಎಷ್ಟೋ ಸೂಕ್ಷ್ಮದಾವೆ. ಆ ಕಣ್ಣುಗಳು ಎಷ್ಟೋ ಸೂಕ್ಷ್ಮದಾವೆ. ಆ ಕಣ್ಣಿನೊಳಗೆ 6 ಕಣ್ಣದಾವೆ. ನೀವು ಒಬ್ಬರು ಕಣ್ಣೊಬ್ಬರು ನೋಡ್ಕೊಳ್ರಿ. ಇಲ್ಲಿ ಡಾಕ್ಟರ್ದಾರ ಕೇಳ್ರಿ ಅವ್ರನ್ನ. ಕಣ್ಣುಗಳು 6 ಕಾಣಿಸ್ತಾವೆ. ಅದೊಂದು ಇಟ್ಟಿರ್ತಾರೆ ಹಿಂಗೆ ನೋಡಕ್ಕೆ. ಅದರೊಳಗೆ ಏನೇನೋ ಕಾಣಿಸ್ತದೆ. ನಿಮಗೆ ಬಿಳೆ ಗುಡ್ಡಿ ಇದೆ, ಬಿಳೆ ಗುಡ್ಡಿ ಮಗ್ಗಲ್ಕ ಬಿಳೆ ಗುಡ್ಡಿಗೆ ಕರೆ ಗುಡ್ಡಿಗೆ ಒಂದು ಜಾಯಿಂಟ್, ಒಂದು ಸಣ್ಣ ನಾಶಿ ಬಣ್ಣದ್ದದೆ. ಅದ್ರ ಬಣ್ಣದ ಮತ್ತು ಒಳಗೆ ಕೂಡ್ತದೆ, ಅದ್ರ ಬಣ್ಣ ಒಳಗೆ ಕೂಡ್ತದೆ. ಮತ್ತು ಅದರೊಳಗೆ ಬಿಂದು ಅದ. ಆ ಬಿಂದು ಎಷ್ಟು ಸೂಕ್ಷ್ಮದ ಅಂತೀರಿ ನೀವು? ನಿಮ್ಮ ಕಣ್ಣಿನ ಬಿಂದು ಎಷ್ಟು ಸೂಕ್ಷ್ಮದ? ಅದರೊಳಗೆ ಏನೇನು ಅಡಿಗೆ ಅದ? ಕಣ್ಣಿನೊಳಗೆ ನಾವು ಅಡಿಗೆ ಇಲ್ಲ. ನಾವು 4 ಮಂದಿ ನೀವೆಲ್ಲ ಅಡಿಗೆರಿಲ್ಲ. ಇನ್ನು ಹೇಳಿನಿ ಈಗ ನಿಮಗೆ. ಅದಕ್ಕೆ ಶಿವಲಿಂಗ ಅಂದರು, ಅಗ್ನಿತತ್ವ ಅಂದರು. ಅಗ್ನಿತತ್ವ ಅಂದ್ರೆ ರೂಪ. ಅಗ್ನಿತತ್ವ ಅಂದ್ರೆ ರೂಪವನ್ನು ಕಾಣ್ತಕ್ಕಂಥ ವಸ್ತು. ಈಗ ನಾವು ಭಾಗ ಕತ್ತಲ್ದಾಗ ಅದೀವಿ. ಕತ್ತಲ್ದಾಗ ಏನೂ ಕಾಣಿಸವಲ್ದು, ಕೈಯಾಡಿಸಿದ್ರೆ ಏನು ಸಿಗೋಲ್ದು. ಆದ್ರೆ ದೀಪ ಬೇಕೇ ಬೇಡ? ದೀಪ ಬೇಕೇ ಬೇಡ? ಆ ದೀಪಕ್ಕೆ ಚೈತನ್ಯ ಯಾವುದು? ಆ ಕಣ್ಣಿನಲ್ಲಿರ್ತಕ್ಕಂಥ ದೀಪಕ್ಕೆ ಹೊರಗಿನ ದೀಪ ಚೈತನ್ಯ ಕೊಡ್ತಂದ್ರೆ ಸಾಮಾನು ಕಾಣಿಸ್ತಾವೆ. ಇಲ್ಲ, ನಿನ್ನೆ ಒಬ್ಬರು ಕುರುಡರು ಬಂದಿದ್ರು, ಮೈಸೂರವರು. ಆ ಕುರುಡ್ರಿದ್ರು. ಆ ಕುರುಡ್ರಿಗೆ ಕಣ್ಣು ಕಾಣ್ತಿದ್ದಿಲ್ಲ. ಏನೋ ಕಾರಣಾಂತರಿಂದ ಕಣ್ಣುಗಳು ಇಂದ್ರಿಯಗಳು ಶಿಥಿಲ ಆಗ್ತಾವೆ, ಕಣ್ಣು ಕಾಣ್ತಿದ್ದಿಲ್ಲ. ಅವರಿಗೆ ಚೈತನ್ಯ ಸ್ವರೂಪ ಯಾರಂದ್ರೆ ಅವ್ರ ಹೆಂಡ್ತಿ. ಶಕ್ತಿ ಅಂತಾರೆ ಅದಕ್ಕೇನಂತಾರೆ? ಶಕ್ತಿ ಅಂತಾರೆ. ಹಾಗೆ ಆ ಕಣ್ಣುಗಳಿರ್ತಕ್ಕಂಥ ರೂಪ ನಾವು ಹೊಟ್ಟೆಯೊಳಗಿದ್ದಾಗ ಹುಟ್ಟಿತ್ತು. ಹೆಂಗೆ ಕಣ್ಣುಗಳು ಹೆಂಗೆ ತಯಾರಾದು? ಯಾಕಂದ್ರೆ ಇಂದ್ರಿಯಗಳು ತಯಾರ ಇವಾಗ ಪಿಂಡ ಸಂಗ್ರಹ ಅಂತಾರೆ ಚನ್ನಬಸವಣ್ಣವರು. ಪಿಂಡ ಸಂಗ್ರಹ ಅಂತಾರ. ಆ ಪಿಂಡ ಸಂಗ್ರಹ ಆಗಬೇಕಾಗಿತ್ತಂದ್ರೆ ಆ ನಾವಿರ್ತಕ್ಕಂಥ ವಸ್ತು ಬೇರೆ, ನಾವು ಗರ್ಭದಲ್ಲಿರ್ತಕ್ಕಂಥ ವಸ್ತು ಒಂದು ಚೀಲದಾಗದೀವಿ ನಾವು. ಬ್ರಹ್ಮಾಂಡ ಚೀಲ ಅದು. ಅದಕ್ಕೆ ಬುಡ್ಡಿ ಅಂತಾರೆ.
ಈ ದನಗಳಿದು ಅಂದರೆ ಉಚ್ಚಿ ಬುಡ್ಡಿ ಅಂತಾರಿಲ್ರಿ. ನೀವು ಡಾಕ್ಟ್ರ ಮುಂದೆ ಬರ್ರಿ, ಸಂಗಣ್ಣವರಲ್ಲಿ ಕೂತಾರ, ಮುಂದೆ ಬರ್ರಿ ಇಲ್ಲಿ. ಆ ಬುಡ್ಡಿ ಅಂತೀವಿ. ಆ ಬುಡ್ಡಿಯೊಳಗೆ ನಾವು ಬೆಳೆದ್ರೆ ಆ ಕಣ್ಣಿನೊಳಗೆ ಪ್ರಕಾಶ ಹೆಂಗೆ ಬಂತು? ಕಣ್ಣಿನೊಳಗೆ ಪ್ರಕಾಶ ಹೆಂಗೆ ಬಂತು? ಆ ಕಣ್ಣಿನೊಳಗೆ ಪ್ರಕಾಶ ಬರಬೇಕಂದ್ರೆ ಯಾವ್ಯಾವ ತತ್ವಗಳು ಕೂಡಿ ಮಿಶ್ರಣ ಅದು. ಇದಕ್ಕೆ ತತ್ವ ಮಿಶ್ರಣ ಅಂತಾರೆ. ಏನಂತಾರೆ ಇದಕ್ಕೆ? ತತ್ವ ಮಿಶ್ರಣ. ತತ್ವ ಮಿಶ್ರಣ ಅಂತಾರೆ. ತತ್ವ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅದಾವಲ್ಲ, ಇವುಗಳಲ್ಲಿ ಅಗ್ನಿ ಅಂಶ ಐತಿಲ್ಲ. ಅಗ್ನಿ ಅಂಶ ಎಂಬತಕ್ಕಂಥದ್ದು ಪ್ರಖರಾಗಿ ಶಿವಾಂಶ ಸಂಭೂತದಿಂದ ಕೂಡಿರ್ತಕ್ಕಂಥ ಶಿವಲಿಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೇತ್ರಗಳ ಉತ್ಪತ್ತಿ ಕೂಸಿಗೆ ಆಗಬೇಕು. ಕೂಸಿಗೆ ಆಗಬೇಕು. ಆ ಕೂಸಿನೊಳಗೆ ಕಣ್ಣದ. ಕಣ್ಣು ಬರ್ಬೇಕಾದ್ರೆ ಹೆಂಗೆ ಬರ್ತದೆ? ಏನೇನೂ ಇಲ್ಲ, ಏನೂ ಇಲ್ಲ. ಆ ಕೂಸಿಗೆ ಕಣ್ಣು ತೇರಾಗಬೇಕಂದ್ರೆ ಅಗ್ನಿ ಅಂಶ ತತ್ವ, ಅಗ್ನಿ ತತ್ವ. ಅಗ್ನಿ ತತ್ವದಲ್ಲೇ ಅಗ್ನಿ, ಆಮೇಲೆ ಪೃಥ್ವಿ, ಆಮೇಲೆ ಅಪ್ಪು, ಆಮೇಲೆ ಅಗ್ನಿ, ಪುನಃ ಅಗ್ನಿ, ಆಮೇಲೆ ವಾಯು, ಆಮೇಲೆ ಶಬ್ದ, ಅಲ್ಲಿಂದ ರೂಪ, ರಸ, ಅಟ್ಟು ಕೂಡ ಒಂದು ಕಣ ತಯಾರಾಗ್ತದೆ ರೀ. ಅಲ್ಲಿ ಪೃಥ್ವಿ ತತ್ವದ ಕೆಲಸ ಭಾಳ ಜಡ ಅದ. ನಮ್ಮ ಕಣ್ಣು ಗುಡ್ಡಿ ಪೃಥ್ವಿ ತತ್ವ, ಕಣ್ಣು ಶಿವಲಿಂಗ, ಅಗ್ನಿ ತತ್ವ. ಆದರೂ ಕೂಡ ಕಣ್ಣಿನ ಉತ್ಪತ್ತಿ ಆಗೋ ಕಾಲಕ್ಕೆ ಪೃಥ್ವಿ ತತ್ವ ಕೂಡಬೇಕಾಗ್ತದೆ. ಆ ಪೃಥ್ವಿ ತತ್ವ ನೀರು ಬೇಕಾ ಬೇಡ? ಕಣ್ಣಾಗ ನೀರು ಎಲ್ಲಿಂದ ಬರ್ತಾವ ನಿಮಗೆ? ಅಳುವಾಗ ಎಲ್ಲಿಂದ ಬರ್ತಾವ? ನಗುವಾಗ ಎಲ್ಲಿಂದ ಬರ್ತಾವ? ಆನಂದವಾಗಿದ್ದಾಗ ಎಲ್ಲಿಂದ ಬರ್ತಾವ ಕಣ್ಣಾಗ ನೀರ? ಅಲ್ಲಿ ಭಾಮ್ಯದ ಬೋರ್ ಹಾಕಿರಿ, ಏನು ಹಾಕಿರಿ ನೀವು ಒಳಗೆ? ಅಲ್ಲಿ ಅಪ್ಪು ತತ್ವ ಐತಿಲ್ಲ? ಅಪ್ಪು ತತ್ವ ಐತಿಲ್ಲ? ಅಪ್ಪು ತತ್ವ ಪೃಥ್ವಿ ತತ್ವ ಕೂಡಿದಾಗ ಒಂದು ವಸ್ತು ತಯಾರಾಗಬೇಕಾಗಿತ್ತಂದ್ರೆ ಅಗ್ನಿ ಅಂಶದ ಪ್ರಭಾವ ಅಲ್ಲಿರ್ತದೆ. ಉಳಿದು ಸೂಕ್ಷ್ಮ ಕುಡ್ಕೋತಾವ. ಈ ಜೋಳದ ದಂಟು ಇರ್ತದಲ್ಲ, ಆ ಜೋಳದ ದಂಟ ತಿನ್ರಿ, ಬೆಲ್ಲ ಐತಿಲ್ಲ ಅದ್ರಾಗ. ಆ ಕಬ್ಬು ತಿನ್ರಿ, ಬೆಲ್ಲ ಐತಿಲ್ಲ ಅದ್ರಾಗ. ಜೋಳದ ದಂಟಿಗೂ ಮತ್ತು ಕಬ್ಬಿಗೂ ಏನು ವ್ಯತ್ಯಾಸ ಅದ? ಜೋಳದ ದಂಟಿಗೂ ಕಬ್ಬಿಗೆ ಏನು ವ್ಯತ್ಯಾಸ ಅದ? ಇದು ಜೋಳದ ದಂಟಿನಲ್ಲಿ ರುಚಿ ಅದ, ಸಿರಿ ಅದ, ಸಕ್ಕರೆ ಅದ. ಆ ಕಬ್ಬಿನಾಗೂ ಸಕ್ಕರೆ, ಆ ಸಕ್ಕರೆಗೆ ಸಕ್ಕರೆ ಅದ. ಆ ಸಕ್ಕರೆ ಜೋಳದ ದಂಟಿನಂದು ಬೆಲ್ಲ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು ಅದು ಆಗಲಿಲ್ಲ, ಪ್ರಯತ್ನ ಆಗಲಿಲ್ಲ. ಆ ಪ್ರಯತ್ನ ಆಗದಿದ್ದಾಗ ಅದರ ತತ್ವ ಸಿಹಿ ಐತಿಲ್ಲ? ಆ ಸಿಹಿ ಐತೆ ಅಂದಮೇಲೆ ಅದರಲ್ಲಿ ಒಗರು ಐತಿಲ್ಲ? ಮ್ಯಾಗಿನ ಸೊಟ್ಟಿ ತಿತ್ತೀರೇ ನೀವು? ಶಿಬುರು ತಿತ್ತೀರೇನು? ಸೆಕೆ ತಿತ್ತೀರೇನು? ಹಾಗೆ ಈ ತಾಯಿ ಗರ್ಭದಲ್ಲಿರ್ತಕ್ಕಂಥ ಒಂದು ಸಮಾವೇಶದೊಳಗೆ ಆ ಅಗ್ನಿ ತತ್ವದಿಂದ ಕೂಡಿರ್ತಕ್ಕಂಥ ಸೂಕ್ಷ್ಮಾಣುಗಳು ಎಷ್ಟು ಸೂಕ್ಷ್ಮದ ನೋಡ್ರಿ, ಸೂಕ್ಷ್ಮಾಣುಗಳು. ಈ ಅಗ್ನಿ ತತ್ವ ಜಠರಾಗ್ನಿ ಅಂತ ಹೇಳಿದೀವಿ ನಿಮಗೆ. ನಾವು ಅಡಿಗಿಡ್ತೀವಿ. ಅಡಿಗಿಡ್ಬೇಕಾದ್ರೆ ಬುಡಕ್ಕೆ ಗ್ಯಾಸ್ ಹರಿಬೇಕು, ಕಟ್ಟಿಗೆ ಹರಿಬೇಕಿಲ್ಲ. ಇನ್ನು ನಮ್ಮ ಸಿದ್ಧಲಿಂಗ ಸ್ವಾಮಿಗಳು, ಯಾವ ಸಿದ್ದರಾಮ ಸ್ವಾಮಿಗಳು ಎಲ್ಲರಿಗೂ ಪ್ರಸಾದ ಮಾಡಿಸ್ಯಾರ. ಆ ಪ್ರಸಾದ ಮಾಡಿಸ್ಯಾರ ಅಂತಂದ್ರೆ ಅದನ್ನು ಪ್ರಸಾದ ಮಾಡಿಸ್ಯಾರ. ಹಿಟ್ಟು ತಿನ್ನಕ್ಕೆ ಬರ್ತದೇನು? ಬೆಲ್ಲ ತಿನ್ನಕ್ಕೆ ಬರ್ತದೇನು? ಒಬ್ಬ ಮನುಷ್ಯ ಇದ್ದಂತೆ. ಒಬ್ಬ ಮನುಷ್ಯ ಅವ ಏನು ಮಾಡಿಬಿಟ್ಟ ಅಂತಂದರೆ, ಅವ ಉದ್ದುದ್ದನವರಿಗೆ ಲಗ್ನಕ್ಕೆ ಬರ್ರಿ ಅಂತ ಹೇಳಿದ್ರಂತ. ಉದ್ದುದ್ದನವ್ರಿಗೆ ಲಗ್ನಕ್ಕೆ ಬರ್ರಿ, ಉದ್ದುದ್ದನವ್ರ ಲಗ್ನಕ್ಕೆ ಬರ್ರಿ, ಉದ್ದುದ್ದನವ್ರ ಲಗ್ನಕ್ಕೆ ಬರ್ರಿ ಅಂದ ತನ್ನ ಮಗನ ಲಗ್ನಕ್ಕೆ. ಅವಾಗ ಒಬ್ಬಾಕಿ ಹೆಣ್ತಿದ್ಲು. ಆ ಹೆಣ್ತಿ ಗಿಟ್ಟಿದ್ಲು, ಗಂಡ ಊದ್ತಿದ್ದ. ಈ ಮಂಟಪಕ್ಕೆ ಯಾತ್ರ ಇದ್ದ. ನಿಮ್ಮದಲ್ರಿ ಕತಿ ಇದು. ಕತಿ ಹೇಳೋದೀಗ. ಆ ಗಂಡ ಉದ್ದಿದ್ದ, ಹೆಂಡ್ತಿ ಗಿಟ್ಟಿದ್ಲು. ಆ ಹೆಂಡ್ತಿ ಉದ್ದಿದ್ಲು, ಗಂಡ ಗಿಟ್ಟಿದ್ದ. ಹಿಂಗೆ ತಿಳ್ಕೊರಿ, ಹೆಂಡ್ತಿ ಉದ್ದಿದ್ಲು, ಗಂಡ ಗಿಟ್ಟಿದ್ದ. ಇವ ಊಟಕ್ಕೆ ಕೂತಿಲ್ಲ, ಅವಸರ ಮಾಡಿ ಉಣ್ರಿ, ಅವಸರ ಮಾಡಿ ಉಣ್ರಿ. ಮತ್ತು ಉದ್ದು ಮನುಷ್ಯ ಬಕ್ಕಳ ಉಣ್ಕೋತ ಕೂತಿನವ, ದೌಡ್ ಉಣ್ರಿ ಲಗ್ನಕ್ಕೆ ಹೋಗ್ಬೇಕಲ್ಲ. ಅಲ್ಲ, ಅವ ಕೇಳಿದ, ನೀನು ಇಟ್ಟ್ಯಾಕೆ ಅವಸರ ಮಾಡಕತ್ತಿ? ಹೆಣ್ತೀನಿ ಕೇಳ್ತಾನೆ. ಹೆಣ್ತಿ ಉದ್ದದಾಳ, ಇವಾಗ ಗಂಡ ಗಿಡ್ಡದ ಕೇಳ್ತಾನೆ. ಆ ಕೇಳಿದ ಕೂಡಲೇ, ಇಲ್ಲ ಊರಾಗ ಸಂಗಣ್ಣವ್ರದಾರ ಚಿಕ್ಕೊಂಡ, ಅವ್ರ ಮಗನ ಲಗ್ನ ಐತೆ ಅಂತೆ, ಅವ್ರು ಉದ್ದುದ್ದನ್ನು ಅವ್ರಿಗೆ ಹೇಳ್ಯಾರು ಲಗ್ನಕ್ಕೆ.
ಗಿಡ್ಡನವ್ರಿಗೆ ಹೇಳ್ಯಾರ, ಉದ್ದನವ್ರಿಗೆ ಬರಬೇಡ ಅಂತ ಹೇಳ್ಯಾರ. ಗಿಡ್ಡನವ್ರಿಗೆ ಹೇಳ್ಯಾರ, ಅದ್ರ ಸಲುವಾಗಿ ನೀವು ಬರಬೇಡ್ರಿ, ನಾವು ಉದ್ದ ಇದ್ದೀನಿ, ನೀವು ಹೊಕ್ಕಿನಿ ಅಂದ್ಲಕ್ಕಿ. ಹೊಂಟ್ರು. ಅವ ಏನಂದ, ಅಲ್ಲಿ ಏನೋ ಮಜೆ ಐತಿ, ಅಲ್ಲಿ ಏನೋ ಮಜೆ ಐತಿ, ಅದಕ್ಕೆ ನಾನು ಕರ್ಕೊಂಡು ಹೋಗಂದ. ಗಂಡ ಗಿಡ್ಡಿದ್ದ, ಹೆಂಡ್ತಿ ಉದ್ದಿದ್ಲು. ಹಾಕ್ಯಂದು ನಿನ್ನ ಹ್ಯಾಂಗೆ ಕರ್ಕೊಂಡು ಹೋಗ್ಲಿ ಅಂದ್ಲಕ್ಕೆ. ಬಗಲಾಗ್ಯತು. ಆ ಗಂಡ ಹೇಳ್ತಾನೆ, ಗಿಡ್ಡ ಬಗಲಾಗ್ಯತು, ಮ್ಯಾಗ ಹಿಂಗೆ ಸೆರ್ಗ್ ಹೊತ್ಸು. ಯಾಕಂತ ಇದು ಯಾರತ್ ಕೇಳ್ತಾರ, ಮಾನ್ಯ ನನ್ನ ಮಗಳು ಬಂದಿದ್ಲವ, ಬಿಟ್ಟು ಹೋಗಿ ಆ ಹುಡುಗನ ಅಂತ. ಆ ಹುಡುಗನ ಬಿಟ್ಟು ಹೋಗ್ಯಾನಂತಾನು. ಯಾಕೆ ಅದಕ್ಕ ತಿಳ್ಕೊಂಡು ಹೇಳಿ ಆ ಹೆಣ್ಮಗಳು ಗಂಡನ ಎತ್ಕೊಂಡ್ಲು. ಅವಂಗೊಂದು ಕುಲಾಯಿ ಕಟ್ಟಿದ್ಲು. ಕಟ್ಕೊಂಡು ಗಂಡ ಎತ್ಕೊಂಡು ಕ್ಯಾರು ಟ್ರಕ್ಕಿನಾಗ ಕೂತ್ಲು. ಒಂದು 4-5 ಮುದುಕ್ಯಾರು, ಇದೇನವ ಅಂತ. ಇಲ್ಲವ ನನ್ನ ಮಗಳು ಬಂದಿದ್ಲು, ಅದು ಬಿಟ್ಟು ಹೋಗ್ಯಾಳ ಹುಡುಗನ ಅಂತ. ಅಟ್ರು ಮುಕ್ಕುಳಿ ಚೂಟಾಕೈತಿದ್ದ. ಮೊಮ್ಮಗಾದ್ರು ಹೊರಪಾಯಿಗಳಿಗೆ ಅದ್ರ ಮುಕ್ಕುಳಿ ಬಾತಿ ಅದರದು. ಮುಕ್ಕುಳಿ ಬಾತಿ ಮುದುಕ ಹುಡುಗಂದು ನೋಡಿ ಎಷ್ಟು ಮಜಾ ಐತಿ. ಈಗ ಏನು ಮಾಡೋಕ್ಕೂ ಬರೋದು, ಗಂಡನಾಕು ಬರೋದು, ಮೊಮ್ಮಗನಾಕು ಬರೋದು. ಆಮೇಲೆ ಅವ ಏನು ಮಾಡಿಬಿಟ್ಟ, ಲಗ್ನದವ, ನೀವು ಆ ಬಲಗೈಗೆ ಒಂದೊಂದು ಕಂಬಿ ಕಟ್ಟಿದ. ಕಂಬಿ ಊಟ ಮಾಡ್ರಿ, ಹೆಂಗೆ ಮಾಡ್ತೀರಿ ಮಾಡ್ರಿ ಅಂದ. ಅವ ಕುಂಡು ಕಿತ್ತಿದಲ್ಲ, ಏನಾಯ್ತು ಅಂತ ಕೇಳಿದ್ರೆ, ಇಲ್ಲ ಕಂಬಿ ಕಟ್ಟ್ಯಾನ ಕೈಗೆ, ಬಲಗೈ ಕಂಬಿ ಕಟ್ಟ್ಯಾರ, ಊಟ ಒಬ್ಬರು ಬಾಯಿಗೆ ಒಬ್ಬರು ತುತ್ತೇಳ್ರಿ, ಒಬ್ಬರು ಬಾಯಿ ಒಬ್ರು ತುತ್ತೇಳ್ರಿ. ಇಲ್ಲಿ ಏನಾಗ್ತದೆ ಕೇಳಿದ್ರೆ, ನಮ್ಮ ಶಿವಾನುಭವ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಪಿಂಡಸ್ಥಳದ ಸಂಗ್ರಹ ಚನ್ನಬಸವನವ್ರು ಹೇಳ್ತಾರೆ. ಅದನ್ನೊಂದು ಸ್ವಲ್ಪ ಓದಬೇಕು ನಾವು. ಆ ಪಿಂಡಸ್ಥಳದ ಸಂಗ್ರಹ ಶರಣರು ಅಂತಂದಾಗ ಒಂದು ಕಣ್ಣಿನ ಬಗ್ಗೆ ಕಣ್ಣು ಯಾವ ಲಿಂಗ? ಶಿವಲಿಂಗ. ಪ್ರಣಮ ಯಾವುದು? ಶಿಕಾರ ಪ್ರಣಮ, ಹೌದಲ್ರಿ? ಅದಕ್ಕೆ ರೂಪ ಯಾವುದು? ರೂಪ ಇದೆ. ಆ ರೂಪ ಕಾಣಿಸ್ಬೇಕಾಗ್ತದೆ. ಆ ಕಾಣಿಸ್ಬೇಕಾದ ಕಣ್ಣಾಗ ಆ ಪ್ರತಿಯೊಂದು ಉತ್ಪತ್ತಿಯಾಗೋ ಕಾಲಕ್ಕೆ ನಮ್ಮ ಶರೀರದಲ್ಲಿ 6 ಭಾಗ ಹುಟ್ಟ್ಯಾವ. 6 ಭಾಗ ಹುಟ್ಟುತ್ತಾವ ನಮ್ಮಲ್ಲಿ. ಕಣ್ಣಿನಲ್ಲಿ 6, ಮೂಗಿನಲ್ಲಿ 6, ಕಿವಿಯಲ್ಲಿ 6, ಚರ್ಮದಲ್ಲಿ 6, ಕೈಯಿನಲ್ಲಿ 6, ಎಲ್ಲ 6 ಭಾಗಗಳಾಗ್ತಾವೆ. 6 ಭಾಗಗಳಂದಾಗ ಅದಕ್ಕೆ ರೂಪ, ರಸ, ಗಂಧ, ಸ್ಪರ್ಶ ಇವೆಲ್ಲ ಬರಬೇಕಲ್ಲ. ಅವೆಲ್ಲದರಲ್ಲಿಯೂ ಎಲ್ಲ ಇರ್ತಾವೆ. ಕಣ್ಣಿಗೆ ವಾಸನೆ ಹತ್ತದ ಇಲ್ಲೋ? ಕಣ್ಣಿಗೆ ವಾಸನೆ ಹತ್ತದ ಇಲ್ಲೋ? ಕಣ್ಣು ಮೂಸಿ ನೋಡ್ತದೇನೋ? ಆ ಕಣ್ಣು ಮಾಡೋ ಕೆಲಸ ಕಿವಿ ಮಾಡೋದಿಲ್ಲ, ಕಿವಿ ಮಾಡೋ ಕೆಲಸ ಕಣ್ಣು ಮಾಡೋದಿಲ್ಲ. ಆ ಮಿಶ್ರ ತತ್ವಗಳಲ್ಲಿ ಅದಕ್ಕೆ ಸಮರಸ ಅಂತಾರೆ, ಮಿಶ್ರ ತತ್ವ ಅಂತಾರೆ, ಮಿಶ್ರ ಇಂದ್ರಿಯಗಳಂತಾರೆ, ಮಿಶ್ರ ತತ್ವಗಳಂತಾರೆ. ಆ ಮಿಶ್ರಣ ಮಾಡುವಾಗ ಪೃಥ್ವಿಯ ಒಂದು ಭಾಗ, ನೀರಿನ ಒಂದು ಭಾಗ, ಮತ್ತು ಆ ಬೆಂಕಿ ಒಂದು ಭಾಗ, ಆಕಾಶದ ಒಂದು ಭಾಗ, ವಾಯುದ ಒಂದು ಭಾಗ ಕೂಡಿಕೊಂಡು ಒಂದು ಕಣ್ಣು ತಯಾರಾಗ್ತದೆ. ಕಣ್ಣಾಗ ಗಾಳಿ ಐತಿಲ್ಲೋ? ಕಣ್ಣಾಗ ರೂಪ ಐತಿಲ್ಲೋ? ಕಣ್ಣಾಗ ರಸ ಐತಿಲ್ರಿ, ರುಚಿ ಐತಿಲ್ಲೋ? ಕಣ್ಣಾಗ ರುಚಿ ಐತೆ ಇಲ್ಲೋ? ಕಣ್ಣಾಗ ರುಚಿ ಹೆಂಗದ ಹೇಳ್ರಿ ಸ್ವಲ್ಪ ನೋಡೋಣ. ಕಣ್ಣಾಗ ರುಚಿ ನೋಡೇ ಮೋಹಿತನಾಗ್ತಾನೆ ಮನುಷ್ಯ. ಕಣ್ಣಾಗ ರುಚಿ ನೋಡೇ ಮೋಹಿತನಾಗ್ತ. ಪತಂಗಂ ರತಿಭೇದಶ್ಚೈ ಭೃಂಗಂಚ ಗಂಧ ಸಂಯುಕ್ತಂ ಕುರಂಗಂ ಶ್ರವಣಮೇಸೆ ಮತ್ಸ್ಯಾಯ ಹಲುಬ್ದಶ್ಚಾತ್. ಈ ಕಣ್ಣಿನಿಂದ ನಾವು ರುಚಿ ನೋಡ್ತೇವೆ, ರೂಪವನ್ನು. ಕಣ್ಣಿನಿಂದ ರೂಪವನ್ನು ನಾವು ರುಚಿ ನೋಡ್ತೀವಿ. ಆ ರುಚಿ ಹೇಗದನ್ನೋದು ಅನುಭವಿಸಿ ಕಷ್ಟಕ್ಕೆ ಗುರಿ ಅದ ಗೊತ್ತು. ಅನುಭವಿಸಿ ಕಷ್ಟಕ್ಕೆ ಗುರಿಯಾದ ಗೊತ್ತದಲ್ಲ. ಅಂದ್ರೆ ರುಚಿ ಐತೆ ಅಂದಂಗೆ ಆಯ್ತಲ್ಲ. ಆ ಕಣ್ಣಿನೊಳಗೆ ರುಚಿ ರೂಪದಲ್ಲಿ ಇರ್ತದೆ. ಆ ರೂಪದೊಳಗೆ ರುಚಿ ಎಷ್ಟು ಮಜಾ ಐತೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ ನೋಡಿದರೆ, ಈ ಸಂಸಾರ ಮತಂಗಂ ರತಿವೇದಶ್ಚೆ, ಆನೆಯು ಬೆಯ್ಯ ತಿಂಡಿ ಬಿಡ್ತದೆ. ಆ ತಿಂಡಿ ಬಿಟ್ಟಿರ್ತಕ್ಕಂಥ ಆನೆ ಅಡಿಯೊಳಗೆ ಬೂರ್ಲಿ ಮರ ಅಂತ ಒಂದು ಮರ ಇರ್ತದೆ. ಬೂರ್ಲಿ ಮರ ಅದನ್ನು ನೀವು ನೋಡ್ರಿ, ಕುಳಿಯಾಗ ಭಾಳ ಮುಳ್ಳು ಇರ್ತಾವೆ. ಅದಕ್ಕೆ ಎಷ್ಟಿರ್ತಾವೆ ಮುಳ್ಳು, ದೊಣ್ಣೆ ಮುಳ್ಳ ಮುಳ್ಳು ಇರ್ತಾವೆ. ಅದಕ್ಕೆ ತಿಕ್ಕಿ ಅಳ್ತದೆ. ಅದು ಮೈ ತೂತು ಬೀಳ್ತದೆ, ಹರಿತದೆ, ಅಯ್ಯೋ ಅಂತ ಅಳ್ತದೆ. ಈ ದೀಪಧುಳ ಅದ. ಆ ದೀಪಧುಳ ಅದು ಏನೋ ನನ್ನ ಬಂಗಾರ ತಿಳ್ಕೊಂಡು ಹೇಳಿ ಹೋಗಿ ಸುಟ್ಕೊಂಡು ಸಾಯ್ತದಿಲ್ಲ.
ಅದು ಕಣ್ಣಿನಿಂದ ಸಾಯ್ತದಿಲ್ಲ. ಕಣ್ಣಿನಿಂದ ಜಗತ್ತೆಲ್ಲ ಹಾಳಾಗಿ ಹೋಗ್ತಕ್ಕಂಥ ಒಂದು ಪ್ರಸಂಗ ಬರ್ತದೆ ಈಗ. ಅದ್ರ ಸಲುವಾಗಿ ಆ ಕಣ್ಣಿನ ಉತ್ಪತ್ತಿ ಪಿಂಡದೊಳಗೆ ಹೆಂಗೆ ತಯಾರಾಗ್ತದಂದರೆ ಅಗ್ನಿ ತತ್ವ ಮೊದಲಿರ್ತದೆ. ಅಗ್ನಿ ತತ್ವ ಜೊತೆಗೆ ಪೃಥ್ವಿ ತತ್ವ ಕೂಡ್ತದೆ. ಆ ಪೃಥ್ವಿ ತತ್ವೊಳಗೆ ಅಪ್ಪು ತತ್ವ ಕೂಡ್ತದೆ. ಅಪ್ಪು ತತ್ವದ ಮೇಲೆ ಅಲ್ಲಿ ಕೂಡ್ತಾವೆ. ಮುಂದೆ ಅಗ್ನಿ ಬರ್ತಲ್ಲ, ವಾಯು ಬರ್ತದಲ್ಲ, ಇವೆಲ್ಲ ಶಬ್ದ ಬರ್ತಾವಲ್ಲ, ಆ ಶಬ್ದ ಎಲ್ಲ ಕಣ್ಣಿನಲ್ಲಿ ಕೂಡ್ಕೊಂಡು ಶಬ್ದ, ಅದ್ಭುತ ಶಬ್ದದ ಕಣ್ಣಾಗ. ನಾವು ಕಣ್ಣಂದ್ರೆ ಅದು ತಿಳ್ಕೊಂಡು ಭಾಳ ದೊಡ್ಡ ಕೆಲಸದ ಕಣ್ಣಿಂದ ಅಂತಂದ್ರೆ ಹಾನಿ ಮಾಡ್ತಕ್ಕಂಥದ್ದು ಕಣ್ಣ, ಒಳ್ಳೇದು ಮಾಡ್ತಕ್ಕಂಥದ್ದು ಕಣ್ಣ, ದೃಷ್ಟಿ ಮಾಡ್ತಕ್ಕಂಥದ್ದು ಕಣ್ಣ. ಕಣ್ಣಿನಿಂದ ಎಷ್ಟು ಅನಾಹುತ ಆಗ್ತಾವ. ಕಣ್ಣಿನಿಂದ ಎಷ್ಟು ಅನಾಹುತ ಆಗ್ತಾವ್ರಿ. ಕಣ್ಣಿನಿಂದ ಎಷ್ಟು ಕೆಲಸ ಆಗ್ತದೆ, ಒಳ್ಳೆ ಕೆಲಸ ಎಷ್ಟಾಗ್ತವೆ. ಈ ದೊಡ್ಡವ್ರ ಕಣ್ಣಿಗೆ ಮಕ್ಕಳನ್ನ ಹಾಕಿದ್ರೆ ಉದ್ಧಾರ ಇಲ್ಲ ಅಂತ ಹಾಕ್ತಿರಿಲ್ಲ. ಆ ಕಣ್ಣಿನಿಂದ ಒಳ್ಳೇದಾಯ್ತಿಲ್ಲ. ಕಣ್ಣಿಂದ ಎಷ್ಟೋ ಕೆಲಸ ಆಗ್ತಾವಲ್ಲ, ಎಲ್ಲ ಕೆಲಸ ಆಗ್ತವೆ. ಈ ಕಣ್ಣು ಉತ್ಪತ್ತಿ ಆಗಬೇಕಾಗಿರ್ತಾರೆ. ಕಣ್ಣಿಂಗೆ ಕಣ್ಣು, ಕಣ್ಣೊಳಗೆ ಕಣ್ಣು, ಕಣ್ಣೇ ಕಣ್ಣು, ಕಣ್ಣಿಂಗೆ ಕಾಲ, ಕಾಳಿಂಗೆ ಕಣ್ಣು. ನಮ್ಮ ಕಾಲಿನ ಹೆಬ್ಬಟ್ಟಿಗೂ ಕಣ್ಣಿಗೂ ಸಂಬಂಧದ. ಇವು ನಿಮಗೆ ನೆನ್ನೆ ಹೇಳಿ ನಾನು, 72,000 ನಾಡಿಗಳು. ಅಲ್ಲಿಗೆ ಬರ್ನು ಹಳ್ಳಿನ 72,000 ನಾಡಿಗಳಲ್ಲಿ ಉಳಿದಿರ್ತಕ್ಕಂಥ ನಾಡಿಗಳು ಏನಂತಂದರೆ, ನಮ್ಮ ಮಸ್ತಕ ಹಿಡ್ಕೊಂಡು ಆಪಾದ ಮಸ್ತಕವನ್ನು 72,000 ನಾಡಿದಾವೆ. ಆ ನಾಡಿಗಳಲ್ಲಿ 500 ಒಂದು ಬೇರೆ, 1500 ಒಂದು ಬೇರೆ, 1000 ಒಂದು ಬೇರೆ, 75 ಬೇರೆ, 65 ಬೇರೆ, ದಶನಾಡಿಗಳು ಬೇರೆ. ಆ ದಶನಾಡಿಗಳು ಕೂಡ್ಕೊಂಡ್ಮೇಲೆ ಅದರಲ್ಲಿ ಈಡಾಪಿಗಳು ಎಂಬತಕ್ಕ ನಾಡಿಗಳಿದಾವಲ್ಲ, ಸ್ವಲ್ಪ ಆಲೋಚನೆ ಮಾಡಿರಿ. ಈ ನರಗಳು ಬೆಣ್ಣೆಲುವೆಂಬ ಕಂಬದ ಸಾಲು 360 ಮೊಳೆಗಳ ಕೀಲು, ಚೆನ್ನಾಗಿ ಮಾಡಿದ ಬ್ರಹ್ಮನೆ ಮೇಲೂ ತೆರ ಜಗ್ಗುನುವಾರ ನಾಗವ್ವ, ತೆರ ಜಗ್ಗುನುವಾರ ನಾಗವ್ವ, ಊರ ನಾರ್ಯರ ಕರಿಯ ಭಾಗವ್ವ. ಕಾಲುಗಳೆಂಬೆರಡು ಗಾಲಿಗಳೆಂಟು, ಕೀಲುಗಳೆಂಬ ಅಚ್ಚುಗಳೆಂಟು, ನಿಲವ ಜಗ್ಗ ಸಾಲದ ಗುಂಟು, ತೆರ ಜಗ್ಗುನುವಾರ ನಾಗವ್ವ. ಈ ತೇರನಿಗೆ ಎಷ್ಟು ಹಗ್ಗದಾವ, ಆ ತೇರಿಗೆ ಎಷ್ಟು ಹಗ್ಗ ಕಟ್ಟಿರ್ತೀರಿ. ಕಾಲುಗಳೆಂಬೆರಡು ಗಾಲಿಗಳುಂಟು, ಕೀಲುಗಳೆಂಬ ಅಚ್ಚುಗಳೆಂಟು. ಕೀಲು ಇವು 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 ಹಿಂಬುಡ, ಮೊಳಕಾಲ, ಇಲ್ಲಿ ಎಲುವ, ತೊಡೆ, ಆ ತೊಡೆ ಮೇಲಿರ್ತಕ್ಕಂಥ ಕೀಲುಗಳು, ಆಮೇಲೆ ಬರ್ತಕ್ಕಂಥ ಇವು ಕೀಲುಗಳು. ಈ ಕೀಲುಗಳಾಗುತ್ತೆ ಇಲ್ಲಿ ಕೀಲುಗಳು. ಹೆಂಗೆ ಮಡುತ್ತದಿಲ್ಲ, ಮಡುತ್ತದಿಲ್ಲ. ನಾಲಿಗೆಯೊಳಗೆ ಕೀಲು ಇಲ್ಲೇನು, ನಾಲಿಗೆಯೊಳಗೆ ಕೀಲದಾವಲ್ಲ, ಅದು ಕಾಣ್ತದೇನು? ಎಷ್ಟು ಒದರಾಡ್ತದ ನಾಲಿಗೆ, ಎಷ್ಟು ತಿತ್ತದ ನಾಲಿಗೆ. ಅದ್ಭುತ. ಈ ನಾಲಿಗೆ ತಿಂದಟ್ಟು ಕೆಲಸ ಮತ್ತೊಬ್ಬರು ಯಾರು ತಿನ್ನಂಗೆ ಇಲ್ಲ. ನಾಲಿಗೆ ತಿಂತದ, ಹಲ್ಲು ಸಹಾಯ ಮಾಡ್ತಾವ, ತಿಂತದ. ಆ ನಾಲಿಗೆ ಹಲ್ಲ ಕೂಡಿ ತಿನ್ನೋ ಹೊತ್ತಿನೊಳಗೆ ಒಂದು ಕೆಲಸ ಮಾಡ್ತೀರಿ ನೀವು, ಒಳ್ಳೆ ಕೆಲಸ ಮಾಡ್ತೀರಿ. ಆ ಹಲ್ಲೊಳಗೆ ಏನಾದ್ರು ಸಿಕ್ತಂದ್ರೆ ಕಡ್ಡಿ ಎಲ್ಲಿ ತಗೊಳ್ತೀರಿ? ಹಲ್ಲಾಗೇನು ಸಿಗ್ತದಲ್ಪ. ಆ ಹಲ್ಲಾಗ ಸಿಕ್ಕೋ ಕಡ್ಡಿ ಬೈಲಿ ತಗೋತೀರಿ, ಒಂದು ಕಸವರಿ ತಗೋತಾರೆ, ಆ ಕಸವರಿ ಕಡ್ಡಿ ತಗೋತಾರೆ, ಅಲ್ಲಿ ರಸ್ತೆ ಬಿದ್ದು ತಗೋತಾರೆ. ಅದನ್ನ ತೊಗೊಂಡ್ಕ್ಯಾರ ಬಾಯಿಗೆ ಹಾಕೋತಾರಲ್ಲ. ಯಾವ್ದು ಚಲೋ ಯಾವ್ದು ಕೆಟ್ಟ ಸ್ವಲ್ಪ ವಿಚಾರ ಮಾಡ್ರಿ. ಆ ಕಡ್ಡಿ ತೊಗೊಂಡು ನಿಮ್ಮ ಬಾಯಿಗೆ ಹಾಕೊಂಡ್ರೆ ಆ ಕಡ್ಡಿ ಮೇಲೆ ಬೂಟ್ ಅಡ್ಡಾಡಿರ್ತಾವೆ, ಇಸಿ ಅಡ್ಡಾಡಿರ್ತದೆ, ಏನೇನೋ ಕಸ ಬಿದ್ದಿರ್ತದೆ. ಅದನ್ನ ನಿಮ್ಮ ಬಾಯಿಗೆ ಹಾಕೊಂಡು ಬಂದ್ರೆ ನಿಮ್ಮ ಬಾಯಿ ಎಷ್ಟು ಪವಿತ್ರ ಇಟ್ಕೊಂಡಿರಿ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಆ ಪಿಂಡಸ್ಥಳ ಸಂಗ್ರಹದೊಳಗೆ ವಾಯುಗಳು ಪ್ರಾಣ, ಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕರ್ಕರಿ ಏನು ಮಾಡ್ತಾವಲ್ಲ, ಇವೆಲ್ಲ ಕೆಲಸ ಅಲ್ಲಿ ಪ್ರವೇಶ ಮಾಡ್ತಾವೆ. ಆ ಕೂಸಿನ ಕಾಲ ಇಷ್ಟೇ ಇರ್ತದೆ, ಪಿಂಡ ಇಷ್ಟೇ ಇರ್ತದೆ ಪಿಂಡ. ಅದಕ್ಕೆ ಕಾಲು ಹುಡ್ತವೆ, ಕೈ ಹುಡ್ತವೆ ಹೇಳಿದೀವಿ ನಿಮಗೆ. ಕಣ್ಣಿಗೆ ಬಂದೀವಿ ನಾವು, ಬರೀ ಕಣ್ಣು. ಆ ಕಣ್ಣು ಉತ್ಪತ್ತಿ ಆಗಬೇಕಾಗಿತ್ತಂದ್ರೆ ಆ ಕಣ್ಣಿಂಗೆ ಕಣ್ಣು, ಕಣ್ಣೇ ಕಣ್ಣು, ಕಣ್ಣೊಳಗೆ ಕಣ್ಣು, ಕಣ್ಣೇ ಕಾಲ. ಆ ಕಾಲಿನ ಬೆರಳಿಗೂ ಮತ್ತು ಕಣ್ಣಿಗೂ ಒಂದು ನರದ. ಇವುಗಳು ನಮಗೇನು ಸುತ್ತ ಹಾಕ್ತಾವ ಅಂದರೆ ಮಸ್ತಕದಲ್ಲಿ ತಗೊಂಡು 72,000 ನಾಡಿಗಳಿಂದ ಕೂಡಿರ್ತಕ್ಕಂಥದ್ರೊಳಗೆ
ಈ ಕಣ್ಣು ಉತ್ಪತ್ತಿ ಆಗಬೇಕಾಗಿತ್ತಂದ್ರೆ ಆ ಗರ್ಭದಲ್ಲಿ ಕಣ್ಣು ಆಗ್ತದೆ. ಇಲ್ಲಿ ಕಣ್ಣೇ ಇಲ್ರಿ. ಪಂಚಾಕ್ಷರಗಳು ಹೆಂಗೆ ಹುಟ್ಟಿದ್ರು? ಪುಟ್ಟಗ ಹಂಟು ಕಣ್ಣೇ ಇದ್ದಿದ್ದಿಲ್ಲ ಅವರಿಗೆ. ಅಗ್ನಿ ತತ್ವದ ಅಂಶದ ಕೊರತೆ ಆಗಿತ್ತು ಕಾಣ್ತದೆ. ಆಗಿನ ಕಾಲ ಅಗ್ನಿತ ಅಂಶದ ಕೊರತೆ ಆಗಿರೋದ್ರಿಂದ ಕಣ್ಣುಗಳು ಹೋಗ್ತವೆ. ಆ ಕಣ್ಣುಗಳು ಹೋದ್ರೂ ದೃಷ್ಟಿ ಎಷ್ಟು ಕೆಲಸ ಮಾಡ್ತದೆ ಅದು. ಪಂಚಾಕ್ಷರಿ ಗವಾಯಿಗಳು ಒಬ್ಬರು ಮನೆಗೆ ಹೋದಾಗ ಒಂದು ಸಾಮಾನ ಬಿಟ್ಟು ಹೋಗಿದ್ರು. ಬಟ್ಲ ಬಿಟ್ಟು ಹೋಗಿದ್ರು. ಪಂಚಾಕ್ಷರಿಗಳು ಪೂಜಾದಾಗ ಹುಡುಗರು ಬಿಟ್ಟು ಹೋಗಿದ್ದು. ಆಮೇಲೆ ಮತ್ತೊಂದೊಂದು ವರ್ಷ 6 ತಿಂಗಳು ಬಿಟ್ಟು ಆ ಮನೆಗೆ ಬರ್ಬೇಕಾಯ್ತು. ಆ ಮನೆಗೆ ಬರ್ಬೇಕಾದಾಗ ಬಟ್ಲ ತಗೊಂಡು ಹುಡುಗ ಆಡ್ತಿದ್ದೆ ಆ ಮನ್ಯಾಗ. ಅವ್ರು ಹಿಂಗೆ ಕಣ್ಣು ಕಾಣ್ತಿದ್ದಿಲ್ಲ. ಆ ಬಟ್ಲ ನಂಬುದು ನೋಡು ಅಂದ್ರು ಅವರು. ಆ ಬಟ್ಲ ನಂಬದಪ್ಪ ಇಸುವರಿ ಅಂದ್ರು ಅವರು. ಅವ್ರ ಕಣ್ಣೇ ಕಾಣಂಗಿಲ್ಲ. ಆ ಬಟ್ಲ ನಂದದ ಇಸುವರಿ ಅಂದರು. ಆ ಬಟ್ಲ ಇಸ್ಕೊಂಡು ಕೂಡಲೇ ಅದು ಅವ್ರದ್ದಾಗಿತ್ತು. ಅದರೊಳಗೆ ಸ್ವಲ್ಪ ಹಿಂಗೆ ನೆಲಕ್ಕೆ ಬಡಿತಿತ್ತು. ಅದು ನೆಲಕ್ಕೆ ಬಡಿದಾಗ ಅದು ನಾದ ಆಗ್ತಿತ್ತು. ಆ ನಾದ ಕಂಡು ಹಿಡಿದ್ರು. ಅದು ಇದ್ಯಾವ ತತ್ವ? ಇದ್ಯಾವ ತತ್ವ? ಎಷ್ಟು ಸೂಕ್ಷ್ಮದೆ. ಆ ಕಣ್ಣು ಇರದೇ ಇದ್ರೂ ಕೂಡ ತನ್ನ ರೂಪ ಕೆಲಸ ಮಾಡ್ತದ. ಅದು ಸ್ವಲ್ಪ ಬದಲಾವಣೆ ಆಗ್ತದೆ. ಕಿವಿ ಕಡೆ ಹೋಗ್ತದೆ. ಕಿವಿ ಕಡೆ. ಕಿವಿದು ಶಬ್ದ, ಕಣ್ಣಿಂದು ರೂಪ. ಆ ಕಣ್ಣಿಗೂ ಮತ್ತು ರೂಪಕ್ಕೂ ಶಬ್ದಕ್ಕೂ ಕೂಡ್ತಾವೇನ್ರಿ? ಕೂಡ್ತಾನ್ರಿ ಸಗಣವ್ರೆ? ಕೂಡಂಗಿಲ್ಲ. ಆ ಕಣ್ಣು ಮತ್ತು ಕಿವಿ ಎರಡು ಕೂಡಂಗಿಲ್ಲ. ಆದ್ರೆ ಅಲ್ಲಿ ಮಿಶ್ರಣದಲ್ಲಿ ಆ ಕಣ್ಣಿನ ರೂಪದಲ್ಲೇ ಶಬ್ದ ಸೂಕ್ಷ್ಮ ಆಗ್ಯದ. ಆ ಪಿಂಡ ಸ್ಥಳಕ್ಕೆ ಬರ್ಬೇಕಾಯ್ತಂದ್ರೆ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಇವೇನು ಮಾಡ್ತಂದ್ರೆ ಸಮಾನವಾಗಿ ಕೆಲಸ ಮಾಡ್ತದೆ. ಪ್ರಾಣವಾಗಿ ಕೆಲಸ ಮಾಡ್ತದೆ. ಕೂರ್ಮವಾಗಿ ಕೆಲಸ ಮಾಡ್ತದೆ. ಕರ್ಕರವಾಗಿ ಕೆಲಸ ಮಾಡಿ. ಹೆಂಗೆ ಮಾಡ್ತಾವು? ಊದಿಗಳು ಇತ್ಕೊಂಡು ಒಲೆ ಊದ್ರಿ, ಬಾಯಲೆ ಊದಬೇಡ್ರಿ. ಆ ಊದಿಗಳು ಇತ್ಕೊಂಡು ಒಲೆ ಊದುವಾಗ ಆ ಊದಿಗಳಿಗೆ ಗಾಳಿ ಏನು ಮಾಡ್ತದೆ? ಆ ಗಾಳಿ ಏನು ಮಾಡ್ತದೆ? ನೀವು ಊದಕ್ಕೆ ಬಾಯಿ ಐತೆ, ಬಾಯಿ ಬೆಂಕಿಯಾಗಿಡಕ್ಕೆ ಬರ್ತದೇನು? ಬಾಯಿ ಬೆಂಕಿಯಾಗಿಡಕ್ಕೆ ಬರ್ತದೇನು? ಆ ಊದಿಗಳಿನ ಗಾಳಿ, ಆ ಗಾಳಿ ಏನು ಕೆಲಸ ಮಾಡ್ತಂದ್ರೆ ಆ ಬೆಂಕಿಯನ್ನು ಹತ್ತದ. ಇನ್ನೊಂದು ಸ್ವಲ್ಪ ಪತ್ತಾರ ಮನೆ ಕಡೆ ಹೋಗ್ರಿ. ಪತ್ತಾರ ಮನೆ ಕಡೆ, ಆ ಪತ್ತಾರ ಮನೆ ಕಡೆ ಹೋಗಿ ಅವ ಒಂದು ದೀಪ ಇಟ್ಕೊಂಡಿರ್ತಾನೆ. ಅವನು ದೀಪ ಇಟ್ಕೊಂಡು ಆ ಪತ್ತಾರ ಬಂಗಾರ ಸಾಮಾನು ಇಟ್ಟು ಪತ್ತಾರ ಮನೆಗೆ ಬಂಗಾರ ಮಾರಕ್ಕೆ ಹೋಗ್ಬಾರ್ದ್ರಿ. ಮತ್ತೆ ಇಲ್ಲಿ ಪತ್ತಾರ ನಮ್ಮನ್ನು ಕೆಲಸ ಕೆಡಿಸ್ತಾರೆ. ಅವ್ರು ಅರಿಗಲ್ ಅಂತ ಇರ್ತದೆ. ಅರಿಗಲ್. ಹಾಂ, ಏನ್ರಿ ಡಾಕ್ಟ್ರೆ ಭಾಳ ಚಲೋ ಆಯ್ತು ಬರ್ರಿ. ಇಲ್ರಿ ನಂದೊಂದು ಕೊಲಿ ಬಂಗಾರ ಮಾರೋದದ ರೀ, ಅದಕ್ಕೆ ನೀವು ತೊಗೋತೀರೇನ್ರಿ ಪತ್ತಾರ? ತೊಗೋತೀವಿ ಬರ್ರಿ ಭಾಳ ಚಲೋ ಆಯ್ತು ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ಆ ಈಚೆ ಕಡೆ ಮಾತು ಶುರು ಮಾಡ್ತಾರೆ. ನಿಮ್ಮ ಮನೆಯವ್ರು ಹೆಂಗದಾರಿ, ಮಕ್ಳು ಹೆಂಗದಾರಿ ತಿಳ್ಕೊಂಡು ಕೊಳ್ಳಿ ಆ ಅರಿಗಲ್ ಇಟ್ಟಿರ್ತಾನಲ್ಲ, ಅದು ತಿಕ್ತಾನ ಹಿಂಗ. ಯಾರು? ಪತ್ತಾರ ತಿಕ್ತಾನೆ. ಆ ತಿಕ್ಕಿದಾಗ ಅರ್ಧ ತೊಲಿ ಅರ್ಧ ಮಾಸಿ ಹೋಗಿ ಬಿಟ್ಟಿರ್ತಾನೆ ನಮ್ಮ ಬಂಗಾರ. ಆ ಹಿಂದಿ ಗಿಡ ಅದಕ್ಕೆ ಮ್ಯಾಣ ಹಚ್ಕ್ಯಾರ ತಕ್ಕೊಂಡ್ಕ್ಯಾರ ಬಂಗಾರ ತಕ್ಕೋತಾರೆ. ಇದು ಪತ್ತಾರ ಕೆಲಸ. ಮತ್ತೆ ಯಾರು ಪತ್ತಾರದ ಸಿಟ್ಟಿಗೆ ಬಂದಿರಿ ಇಲ್ಲ? ನಮ್ಮದು ಬಂಗಾರ ಏಸು ಗುಂಜು ಹೊಕ್ಕದ್ ಗುರ್ತಾನ್ರಿ? 70,000 ತೊಲಿ ಆಗ್ಯದ. ಹೌದಲ್ರಿ? ಅದ್ರಾಗ ಒಂದು ಗುಂಜು ಹೋಯ್ತಂದ್ರೆ ನಮ್ದು 10,000 ಹೋತು. ಇದು ಪತ್ತಾರ ವ್ಯವಹಾರ ಹೇಳ್ತೇನೆ ನಾನು ನಿಮಗೆ. ಹಾಗೆ ಆ ವರಿಗಲ್ಲಿಗೆ ಹಚ್ಚಿ ತಿಕ್ಕುವಾಗ ಬಂಗಾರ ಹೆಂಗೆ ಸವಿತದೆ, ಆ ಮ್ಯಾಣದಾಗ ಬರ್ತದೆ. ಅದೇ ಪ್ರಕಾರವಾಗಿ ನಮ್ಮ ಶರೀರದ ಸಂಗ್ರಹ ಆಗ್ತಕ್ಕಂಥ ಸಮಯದಲ್ಲೇ ಆ ವಿಷಯಗಳು ಕಣ್ಣು ಮತ್ತು ಕಿವಿ. ಇದಕ್ಕೆ ಶಬ್ದ ರೂಪ ಎರಡು ಮಿಶ್ರಣ ಅಂತಾರೆ. ಇದಕ್ಕೆ ಏನಂತಾರೆ? ಇದಕ್ಕೆ ಶಬ್ದ ಮತ್ತು ರೂಪ ಮಿಶ್ರಣ ಅಂತಾರೆ. ಆಮೇಲೆ ರುಚಿಗೆ ಬರೋಣ. ರುಚಿ ಅಂದರೆ ನೀರು. ಆ ರುಚಿಗೆ ನೀರು ಬಂದವು ಅಂದ್ರೆ ನೀರು ಸಪ್ಪು ಇರ್ತಾವೆ. ಆ ರುಚಿಗೆ ಬರೋಣ. ಆ ರುಚಿ ಬಂದಾಗ ಊತಕ್ಕಂಥ ಸಮಯದೊಳಗೆ ಊದಿಗೊಳ್ವಿ. ಹಾಂ, ಹೌದಾ? ನಾವು ಎಲ್ಲಿ ನಿಂತಿದ್ದೀವು? ಅವ ಪತ್ತಾರ ಆ ದೀಪ ಹಿಡ್ಕೊಂಡು ಒಂದು ಕೊಳವಿ ಮಾಡಿರ್ತಾನೆ. ಆ ಕೊಳವಿ ಮಾಡಿರ್ತಾನೆ. ಆ ಕೊಳವಿಗೆ ಹಚ್ಚಿ ಉಪ್ಪು ಅಂತ ಅದು ಪುಳುಕ್ ಬೆಂಕಿ ಬರ್ತದೆ. ಅಲ್ಲಿ ಬರ್ತಲ್ರಿ? ಯಾರ್ದಾರ ಪತ್ತಾರದಾರನೇ ಇಲ್ಲಿ? ಆ ಬೆಂಕಿ ಬರ್ತದಲ್ಲ, ಆ ಬೆಂಕಿ ಅಲ್ಲಿ ಕೂತಾರ ನೋಡಿ. ಆ ಬೆಂಕಿ ಬರ್ತದಲ್ಲ, ಆ ಬೆಂಕಿ ಆ ಬಂಗಾರವನ್ನು ಬೇಯಿಸ್ತದೆ. ಆ ಬಂಗಾರ ಬೇಯಿಸುವಾಗ
ಬಂಗಾರಕ್ಕೆ ಬಂಗಾರ ಬೇಯಿಸಿರ್ತಾರತಿಲ್ರಿ, ಅದೊಂದು ಹೊಸ ಬಂಗಾರ ತಂದಿರ್ತಾರೆ ಸೋವಿ, ಅದನ್ನು ಬೇಯಿಸಿರ್ತಾರೆ. ಹಾಗೆ ಅಲ್ಲಿ ಗಾಳಿ ಕೆಲಸ ಮಾಡ್ತಿಲ್ಲೋ, ಅದೇ ಗಾಳಿ ಊದಿಗಳಿಗೆ ಬೆಂಕಿ ಹತ್ತದೆ, ಅದೇ ಗಾಳಿ ಬಾಯಿಯೊಳಗಿಂದ ಆಯ್ದು ಆ ಕೊಳವಿಗೆ ಸೂಕ್ಷ್ಮ ಬಂಗಾರ ಬೆಸೀತದೆ. ಗಾಳಿಯೊಳಗೆ ಎಷ್ಟು ಫರ್ಕ್ ಆಯಿತು. ಗಾಳಿ ಅದಕ್ಕೆ ಏನಂತಾರೆ ಅವರು, ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು ಅಂತಂದರೆ ನಾವು ಊಟ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಆ ವ್ಯಾನವಾಯು ಎಲ್ಲವುಗಳಿಗೂ ರಸ ಹಂಚ್ತದೆ, ಕಣ್ಣಿಗೆ ಹಂಚ್ತದೆ, ಕಿವಿಗೆ ಹಂಚ್ತದೆ, ಕಾಲಿಗೆ ಹಂಚ್ತದೆ, ರಕ್ತಕ್ಕೆ ಹಂಚ್ತದೆ. ಆ ಕೆಲಸ ನಿಮ್ಮದೇನು? ಊಟ ಮಾಡೋದಟ್ಟೆ ನಿಮ್ಮ ಕೆಲಸ, ಚಹಾ ಕುಡಿದಟ್ಟೆ ನಿಮ್ಮ ಕೆಲಸ, ಬ್ರೆಡ್ ತಿನ್ನೋದಟ್ಟೆ ನಿಮ್ಮ ಕೆಲಸ, ಬಿಸ್ಕಿಟ್ ತಿನ್ನೋದಟ್ಟೆ ಕೆಲಸ. ತಿಂದ ಮೇಲೆ ಮುಂದೇನು ಕೆಲಸ ಯಾವ ಮಾಡ್ತಾವು? ದಶವಾಯುಗಳು ನೋಡ್ರಿ. ಪ್ರಾಣ, ಪ್ಯಾನ, ಉದಾನ ಸಮಾನವಾಗಿ ಹಂಚಬೇಕು, ವ್ಯತ್ಯಾಸ ಮಾಡಬಾರ್ದು. ನಾವು ಊಟಕ್ಕೆ ಕುಂತಾಗ ಪಂಕ್ತಿ ಭೇದ ಮಾಡಬಾರ್ದು. ನಾವೊಂದು ಉಂಡು ಮತ್ತೊಬ್ರು ಒಂದು ಉಣಿಸ್ಬಾರ್ದು, ನಾವುಂಡು ಮತ್ತೊಬ್ರು ಉಣಿಸ್ಬಾರ್ದು, ನಾವುಂಡು ಮತ್ತೊಬ್ರು ಉಣಿಸಿದ ಸಮಾನವಾಗಿ ಆಗೋದಿಲ್ಲ. ಅದು ನಾವು ಊಟ ಮಾಡಿದ ಪದಾರ್ಥವನ್ನು ಪ್ರತಿಯೊಬ್ಬರಿಗೂ ಮುಟ್ಟಬೇಕಾದ್ರೆ, ಒಂದು ಉಪ್ಪಿನಕಾಯಿ ಎಲ್ಲರಿಗೂ ಮುಟ್ಟಬೇಕು, ತುಪ್ಪ ಮುಟ್ಟಬೇಕು, ಚಜ್ಕ ಮುಟ್ಟಬೇಕು, ಹೋಳಿಗೆ ಮುಟ್ಟಬೇಕು, ಇದ್ದದ್ದು ಅಡಿಗೆ ಮಾಡೋದು ಬಿಡಬೇಕು. ಒಬ್ರಿಗೊಂದು ಮಾಡಿದ ಭಿನ್ನತೆ ಆಗ್ತದೆ. ಹಾಗೆ ಆ ಇಂದ್ರಿಯಗಳಿಗೆ ಸಮಾನವಾಗಿ ಏನು ಕೆಲಸ ಮಾಡುತ್ತೆ ಕೇಳಿದರೆ, ಆ ಸಮಾನವಾಗಿರ್ತಕ್ಕಂಥ ಉಂಡು ಪದಾರ್ಥಗಳನ್ನು, ಆ ಉಂಡು ಪದಾರ್ಥಗಳ ರಸ ತಯಾರಾಗ್ತದೆ. ಆ ರಸ ತಯಾರಾದರೆ ಎಂಥ ರಸ ತಯಾರಾಗ್ತದೆ ಅನ್ನೋದನ್ನು ಹೇಳಿದರೆ, ಹಾಲು, ಮೊಸರು, ತುಪ್ಪ, ಮೆಣಸಿನಕಾಯಿ, ಒಗರು ಎಲ್ಲ ಕೂಡ್ತಾವಿಲ್ಲ. ಅದಕ್ಕೆ ನಮ್ಮ ಶರೀರದ ಇಂದ್ರಿಯಗಳೆಲ್ಲ ಒಂದೊಂದು ರುಚಿ ಬೇರೆ ಅದಾವೆ. ಮೂಗಿಗೊಂದು ರುಚಿ ಬೇರೆ ಇದೆ, ನಾಲಿಗೊಂದು ರುಚಿ ಬೇರೆ ಇದೆ, ಕಣ್ಣಿಗೊಂದು ರುಚಿ ಬೇರೆ ಇದೆ, ಕಿವಿಗೊಂದು ರುಚಿ ಬೇರೆ ಇದೆ, ಚರ್ಮಕ್ಕೊಂದು ರುಚಿ ಬೇರೆ ಇದೆ. ಯಾವಾಗಲೂ ಹುಳಿ ನಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು, ಚರ್ಮಕ್ಕೆ ಸಂಬಂಧಪಟ್ಟದ್ದು ಹುಳಿ. ಮೊದಲನೇ ಕಾಲದಾಗ ಹೆಣ್ಮಕ್ಳಿದ್ರಲ್ಲ, ಈಗಿನ ಕಾಲದ ಹೆಣ್ಮಕ್ಳಲ್ಲ. ಮೊದಲನೇ ಕಾಲದ ಮುದುಕಿಯರಿದ್ರೆ ಯಾರಿದ್ದಾರೆ ನೋಡ್ರಿ, ಅವ್ರು ಎರ್ಕೋಬೇಕಾಗಿತ್ತಂದ್ರೆ ಒಂದು ಗಡಿಗೆ ತೊಗೊಂಡು ಅದ್ರೊಳಗೆ ಹಿಟ್ಟು ಹಾಕಿ ಅದ್ರ ಹುಣಸಿ ಹುಳಿ ಹಾಕಿ ಕುದಿಸಿ ಅದನ್ನ ತಲೆ ಮೇಲೆ ಹಾಕೋತಿದ್ರು. ಅಂದ್ರೆ ಆ ಹುಳಿ ಪದಾರ್ಥ ಇತ್ತಂದ್ರೆ ನಮ್ಮ ಶರೀರ, ಯಾವ ಹುಳಿಯಿಂದ ಕೂಡಿರ್ತಕ್ಕಂಥ ನಮ್ಮ ಶರೀರ ಯಾವಾಗಲೂ ಸ್ವಚ್ಛ ಇರ್ತದೆ. ಪ್ರತಿಯೊಂದು ಸಾಬಣದ ಹುಳಿ ಕೂಡಿರ್ತದೆ, ಸೀಗೆಕಾಯಿ ಪುಡಿ ಕೂಡಿರ್ತದೆ. ಆ ಚರ್ಮ ಸ್ವಚ್ಛ ಆಗಬೇಕಾಯ್ತಂದ್ರೆ ಅದಕ್ಕೆ ಹುಳಿ. ಕಿವಿಗೆ ನೋಡ್ರಿ, ಕಿವಿಗೊಂದು ಬೇರೆ, ಆ ಕಿವಿಗೆ ಶಬ್ದ ಅದು ಎಷ್ಟು ರುಚಿ ಅದ. ಆ ಕಿವಿಯಲ್ಲಿ ಮಿಶ್ರಣ ಅಂತ ಬರ್ತದೆ. ಯಾಕೆ? ವಾಯು ತತ್ವ ಇರ್ತದೆ. ವಾಯು ತತ್ವದಲ್ಲಿ 6 ಪ್ರಾಣಗಳಿರ್ತಾವೆ. ಆ ಪ್ರಾಣಗಳಿದ್ದಾಗ ಆ ಕಿವಿಗೊಂದು ರಸ ಬೇರೆ, ಆ ಕಣ್ಣಿಗೊಂದು ರಸ ಬೇರೆ, ಕೈಗೊಂದು ರಸ ಬೇರೆ, ನಮ್ಮ ಗುದಗುಯ್ಯಗಳಿಗೆ ರಸ ಬೇರೆ. ಆ ಸಮಾನವಾಗಿ ಏನು ಮಾಡ್ತಂದ್ರೆ, ನಾವು ಉಂಡಿರ್ತಕ್ಕಂಥ ಪದಾರ್ಥಗಳು ಏನದಾವಲ್ಲ, ಉಂಡಿರ್ತಕ್ಕಂಥ ಪದಾರ್ಥಗಳದಾವಿಲ್ಲ, ಆ ಉಂಡಿರ್ತಕ್ಕಂಥ ಪದಾರ್ಥಗಳಲ್ಲಿ ಬರ್ತಕ್ಕಂಥ ರಸವನ್ನು, ಆ ಆಹಾರದ ರುಚಿಯನ್ನು ಪ್ರತಿಯೊಂದು ಇಂದ್ರಿಯಗಳಿಗೆ ಹಂಚ್ತದೆ ಸಮಾನವಾಯು. ಆ ಪ್ರತಿಯೊಂದು ಇಂದ್ರಿಯಗಳಿಗೆ ಮುಟ್ಲಿಕ್ಕಂದ್ರೆ ಆ ಇಂದ್ರಿಗೆ ನೆಗಡಿ ಆಯ್ತದೆ, ಕಣ್ಣು ಪಿಚ್ಚು ಬರ್ತಾವೆ, ಹಲ್ಲು ನೋವಾಗ್ತವೆ, ಕಿವಿ ಕಿವುಡಾಗ್ಲಿಕ್ಕೆ ಶುರು ಮಾಡ್ತವೆ, ಕಾಲು ಮಡಿಯಲ್ಲಿ ತೊಂದರೆ ಬರ್ತದೆ, ಬೈಲ್ ಕಡೆಯಲ್ಲಿ ತೊಂದರೆ ಬರ್ತದೆ, ಆ ಕಾಲು ತಿಂಡಿ ಬಿಡ್ಲಿಕ್ಕೆ ಶುರು ಮಾಡ್ತಾವೆ. ಇದಕ್ಕೆ ಮಿಶ್ರಣ ಅಂತಾರೆ. ಉದಾನವಾಯು, ಸಮಾನವಾಯು ಅಂತಾರೆ. ಈ ಸಮಾನವಾಯು, ಉದಾನವಾಯು ಏನು ಕೆಲಸ ಮಾಡ್ತದಪ್ಪ? ಆ ಉದಾನವಾಯು ಪಿಂಡದಲ್ಲಿರ್ತಕ್ಕಂಥ ಕೆಲಸ ಎಷ್ಟು ಸೂಕ್ಷ್ಮ ಕೆಲಸ ಮಾಡ್ತದೆ ಸ್ವಲ್ಪ ಆಲೋಚನೆ ಮಾಡ್ರಿ ನೀವು. ನಾವು ಹಂಗೆ ಮಾಡೇ ಬಂದೀವಿ ದೊಡ್ಡವರಾಗಿವು. ಆ ಪಿಂಡದಲ್ಲಿರ್ತಕ್ಕಂಥ ಕೂಸ ಅದು ಒಳಗೆ ಅದ್ರ ಜೊತೆಗೆ ಆಚ್ಛಾದನ, ಆ ಕೂಸು ಒಳಗೆ ಆಚ್ಛಾದನ ತಯಾರಾಗ್ತದೆ, ಅಂದ್ರೆ ಹೊದಿಕೆ ತಯಾರಾಗ್ತದೆ. ಅದಕ್ಕೆ ತಂಡಿ ಹತ್ತಬಾರ್ದು, ಹೊರಗಿನ ಗಾಳಿ ಬರಬಾರ್ದು, ಹೊರಗಿನ ಉಷ್ಣತ ಮಾಡಬಾರ್ದು, ತನ್ನ ಉಷ್ಣತಾಮಾನದಲ್ಲಿ ತಾನೇ ಇರಬೇಕು. ಟೆಂಪ್ರೇಚರ್ ಅಂತಾರೆ. ಏನಂತಾರೆ ಅದಕ್ಕೆ? ಟೆಂಪ್ರೇಚರ್. ಆ ಕೂಸು ತಯಾರಾಯಿತು. ಆ ಕೂಸು ತಯಾರಾದ ಮೇಲೆ ರಕ್ತ ಆಗಬೇಕಲ್ಲ. ಆಗಿನ ಕಾಲಕ್ಕೆ ಎಷ್ಟು ಸಂಶೋಧನೆ ಮಾಡಿದಿವರು, ಹೆಂಗೆ ಮಾಡಿದರು? ಈ ಕರುಣ ಹಸಿಗೆ ಭಾಳ ಮಂದಿ ಟೀಕಾ ಬರ್ದಾರೆ. ನಮ್ಮ ಈ ಮುಂಡ್ರಿಗೆ ಜಗತ್ತೊಳು ಅದ್ಭುತವಾಗಿ ಬರೆದ್ಬಿಟ್ಟಾರೆ. ಅದ್ಭುತವಾಗಿ ಬರೀತಕ್ಕಂಥ ಸಮಯದೊಳಗೆ
ಅದನ್ನು ನಾವು ನೋಡ್ಬೇಕು, ಸ್ವಲ್ಪ ನೋಡ್ಬೇಕು. ಯಾಕಂದರೆ ಉಳಿದೆಲ್ಲ ನಾವು ನೋಡ್ತೀವಿ, ನಾಟಕ ನೋಡ್ತೀವಿ, ಟಿ ವಿ ನೋಡ್ತೀವಿ, ಕಥೆ ನೋಡ್ತೀವಿ. ಆದ್ರೆ ಒಂದು 10 ಮಿನಿಟ್ ಕುಂತು ನೀವು ಮನ್ಯಾಗ ಕೂತ್ಕೊಂಡು ಶರೀರದ ಬಗ್ಗೆ ಆತ್ಮಾವಲೋಕನ ಮಾಡಿರಿ. ಮೊದಲು ಕರಡಿ ಬರ್ತಿದ್ರಿ ಸಂಗಣ್ಣವ್ರೆ, ಕರಡಿ ಆಡ್ಸಕ್ಕೆ ಬರ್ತಿಲ್ಲ, ಕರಡಿ ತೊಗೊಂಡು ಬರ್ತೀರಿ ನೀವು ಸಣ್ಣವರಿದ್ದಾಗ, ಹೌದಲ್ಲ? ಆ ಕರಡಿ ಕೂದ ಹರ್ಕೋತಿದ್ರಿ ಹೆಣ್ಮಕ್ಳು. ಯಾಕೆ ಹರ್ಕೋತ್ರಿ ಅಂತ ಕೇಳ್ತಾ ಇದ್ದೀವಲ್ಲ, ಆ ಹುಡುಗರು ಸೊಂಟಕ್ಕೆ ಕಟ್ತಿದ್ರತ್ತದ. ಈಗ ನಾವು ಗಡ್ಡ ಕಟ್ತಾರ, ಕಟ್ಟಕ್ಕೆ ಬರ್ತದೆ ಅಲ್ರಿ? ಕರಡಿ ಕೂದಲ ಕೆಮ್ಮತ್ತೆ ಆದ್ರೆ ಮನುಷ್ಯರ ಕೂದಲು ಯಾಕೆ ಅದು ಇಟ್ಟು ಕೆಮ್ಮತ್ತಿಗಡೆ ಅದು? ನೋಡ್ರಿ ಎಷ್ಟು ಸ್ವಾರಸ್ಯ ನಮ್ಮ ಶರೀರದೊಳಗೆ ಐತಿದೆಲ್ಲ, ಎಷ್ಟು ಸ್ವಾರಸ್ಯ ಇದೆ. ಆ ಪಿಂಡದೊಳಗೆ ಕಣ್ಣಿಗೆ ಬರೋಣ. ಮೊದಲ ಕಣ್ಣಿನಲ್ಲಿ ಪ್ರಕಾಶ ತಯಾರಾಯಿತು. ಆ ಕಣ್ಣುಗಳು ಎಷ್ಟು ಸೂಕ್ಷ್ಮ ತಯಾರದು. ಕಣ್ಣು ತಯಾರು ಮಾಡೋಕೆ ಬರೋಂಗಿಲ್ಲ ಡಾಕ್ಟರ್ ಜನರಿಗೆ. ಇದ್ದ ಕಣ್ಣು ತೆಗೆದು ಮತ್ತೊಬ್ರು ಕಣ್ಣು ಹಾಕ್ತಾರೆ. ಆದ್ರೆ ಕಣ್ಣು ತಯಾರು ಮಾಡ್ತಾರೇನು? ಕಣ್ಣು ತಯಾರು ಮಾಡಿರೇ ನೀವು? ಶರೀರ ತಯಾರು ಮಾಡಿರೇ ನೀವು? ಕಾಲಕೈ ತಯಾರು ಮಾಡಿರೇನು? ಅದಕ್ಕೆ ಉಗುರು ತಯಾರು ಮಾಡಿರೇನು? ಆ ಆಗ್ತಕ್ಕಂಥ ಶರೀರದಲ್ಲಿ ಅವಕ್ಕೆ ಪ್ರಣಮಗಳ ಸಂಬಂಧ ಇಟ್ಟಾರ. ಪ್ರಣಮಗಳು ಒಂದೊಂದು ಮಂತ್ರದ ಅದಕ್ಕೆ ನಕಾರ ಮಕಾರ ಸಿಕಾರ ಒಕಾರ. ಆಚಾರ್ಯಲಿಂಗಕ್ಕೆ ಯಾವುದ್ರಪ್ಪ? ಆಚಾರ್ಯಲಿಂಗಕ್ಕೆ ನಕಾರ ಪ್ರಣಮ ಅದ. ಆ ನಕಾರ ಪ್ರಣಮ ಎಷ್ಟು ಸೊಗಸಾಗೈತೆ ನೋಡ್ರಿ. ಇಲ್ಲಿ ಐತೆ ನೋಡಿ, ತೋಡ್ರಿ. ನಕಾರ ಪ್ರಣಮ, ನಕಾರ ಪ್ರಣಮವು ಎಷ್ಟು ಮಹತ್ವದ. ನಕಾರ ಪ್ರಣಮ ಆಚಾರ್ಯಲಿಂಗ ಮೂಗಿನೊಳಗದ. ಆ ಮೂಗಿನೊಳತಕ್ಕಂಥ ಆಚಾರ ಭಕ್ತ ಸ್ಥಳ. ಆಚಾರಲಿಂಗ ಶ್ರದ್ಧಾಭಕ್ತಿ ಕ್ರಿಯಾಶಕ್ತಿ ಶುಚಿಚಾಸ್ತ ನಾಸಿಕ ಗಂಧ ಸುಗಂಧ ಪೃಥ್ವಿ. ಒಂದು ಪ್ರಣಮಗಳು. ಆ ಪ್ರಣಮ ಆಗ್ಬೇಕ ಎಷ್ಟು ಕೆಲಸ ಮಾಡ್ತಂದ್ರೆ, ಒಂದು ನಕಾರ ಪ್ರಣಮವು ಆ ಮೂಗವನ್ನು ಆಶ್ರಯ ಮಾಡಿ ಭಕ್ತಿ ಸ್ಥಳ ಮಾಡಿ ಆಚಾರ್ಯಲಿಂಗ ಶ್ರದ್ಧಾಭಕ್ತಿಯಿಂದ ಕೂಡ್ತದದು. ಅದಕ್ಕೆ ಕ್ರಿಯಾಶಕ್ತಿ ಅದ. ನಕಾರಕ್ಕೆ ಯಾವ ಶಕ್ತಿ ಅದ? ಕ್ರಿಯಾಶಕ್ತಿ ಅದ. ನಕಾರಕ್ಕೆ ಕ್ರಿಯಾಶಕ್ತಿ ಐತಿಲ್ಲದ್ರಾಗ. ಕ್ರಿಯಾಶಕ್ತಿ ಅಂದ್ರೆ ನಕಾರ ಪ್ರಣಮ ಯಾವಾಗಲೂ ಸುಮ್ ಕುಂದ್ರಂಗಿಲ್ಲ. ಒಂದು ಸ್ವಲ್ಪ ನಿಮ್ಮ ವಿಷಯ ಕಠಿಣ ಆದರೂ ಕೂಡ ಕೇಳಕ್ಕೆ ಹತ್ತಿರಲ್ಲ, ಇದು ತುಂಬ ಸಂತೋಷ. ನಮ್ಮ ಪುಣ್ಯಕ್ಕೆ ನೀವು ಕೇಳಕ್ಕೆ ಹತ್ತೀರಿ. ಯಾಕಂದ್ರೆ ದೊಡ್ಡ ಕೆಲಸ ಇದು. ತತ್ವಗಳ ವಿಚಾರ ಇದಾವೆ. ಈ ತತ್ವಗಳ ವಿಚಾರ ಹೇಳ್ತಕ್ಕಂಥ ಸಮಯದಲ್ಲಿ ವೇದಾಂತ ಸಿದ್ಧಾಂತ ಚಂಚರಿತಗಳು ಹುಡಾಕ್ ಬರ್ತದೆ. ಆದರೆ ನಕಾರ ಪ್ರಣಮ ಯಾವುದನ್ನ ಪೃಥ್ವಿತ್ವವನ್ನು ಆಚರಣೆ ಮಾಡಿದೆ. ಆ ಪೃಥ್ವಿತ್ವದಲ್ಲಿ ಭಕ್ತಿ ಸ್ಥಳ ಇದೆ. ಅದಕ್ಕೆ ಆಚಾರ್ಯಲಿಂಗ ಇದೆ. ಶ್ರದ್ಧಾಭಕ್ತಿ, ಶ್ರದ್ಧೆಯಿಂದ ಕೂಡಿದೆ. ಆ ಶ್ರದ್ಧಾಭಕ್ತಿಯ ಕೂಡಿರ್ತಕ್ಕಂಥ ಸುಚಿತ್ತ, ಅದಕ್ಕೆ ಹಸ್ತದ ಸುಚಿತ್ತ, ಚಿತ್ತ ಹಸ್ತ, ಚಿತ್ತವೃತ್ತಿ ನಿರೋಧ. ಆ ನಕಾರ ಪ್ರಣವ ಚಿತ್ತ ಎಷ್ಟು ಸೂಕ್ಷ್ಮ ಐತಿ. ಚಿತ್ತ ಎಲ್ಲದರಲ್ಲಿ ವ್ಯಾಪಾರ ಆಗ್ಯದ್ರಿ. ಮನ ಎಲ್ಲದರಲ್ಲಿ ಐತಿ, ರೂಪ ಎಲ್ಲದರಲ್ಲಿ ಐತಿ, ಅಹಂಕಾರ ಎಲ್ಲದೈತಿ, ಗಂಧ ಎಲ್ಲದರಲ್ಲಿ ಐತಿ. ಆ ಸುಚಿತ್ತ ಹಸ್ತ ಅಂದರೆ ಒಳ್ಳೆಯ ಹಸ್ತದಿಂದ ಕೂಡಿರ್ತಕ್ಕಂಥ ಯಾವ ನಾಸಿಕಾಮುಖವಾಗಿ ಆಚಾರ್ಯಲಿಂಗಕ್ಕೆ ಗಂಧ ಪದಾರ್ಥ ಅರ್ಪಿಸಿ ಗಂಧ ಪ್ರಸಾದವನ್ನು ಸ್ವೀಕಾರ ಮಾಡ್ತದೆ. ಇದು ಆಚಾರ್ಯಲಿಂಗದ ನಕಾರ ಪ್ರಣಮ. ಅದಿಲ್ಲದ್ರೆ ನೋಡ್ಕೊಡ್ರಿ. ಈ ಕೊಟ್ಟಾರಲ್ಲ ನಿಮಗೆಲ್ಲ, ಅದನ್ನ ನೋಡ್ರಿ. ಸ್ವಲ್ಪ ನಮ್ಮ ಶರೀರ ಒಳಗೇನು ವಿಚಾರ ಮಾಡಕತ್ತೀವಿ ನಾವೀಗ. ಈ ಶರೀರ ವಿಚಾರ ಮಾಡಿದ ಸಮಯದೊಳಗೆ ನೋಡ್ರಿ, ನಕಾರ ಪ್ರಣಮ ಭಕ್ತಿ ಸ್ಥಳ. ಭಕ್ತ ಸ್ಥಳ ಅಂದ್ರೆ ಆ ಉತ್ಪತ್ತಿ ಸ್ಥಿತಿಯಲ್ಲಿ ಯಾವುದು ಆದಿಯಾಗಿದೆ ಅದಕ್ಕೆ ಸ್ಥಳ ಅಂತಾರೆ. ಅಂಗ ಮತ್ತು ಲಿಂಗ. ಅಂಗಸ್ಥಳ, ಲಿಂಗಸ್ಥಳ, ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅಂತ 3 ಅಂಗಗಳು ಬರ್ತಾವ್ರಿ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಈ ಯೋಗಾಂಗದಲ್ಲಿ, ತ್ಯಾಗಾಂಗದಲ್ಲಿ, ಭೋಗಾಂಗದಲ್ಲಿ ಕೆಲವು ಭಕ್ತ, ಮಹೇಶ, ಪ್ರಸಾದಿ, ಷಣ್ಲಿಂಗ ಹುಟ್ಟುತ್ತವೆ. ಇವಕ್ಕೆ ಭಕ್ತಿ ಸ್ಥಳಗಳಿಗೆ ಅಂಗಸ್ಥಳ ಅಂದರು. ಈ ಇಷ್ಟಲಿಂಗ ಆಚಾರ್ಯಲಿಂಗಕ್ಕೆ ಲಿಂಗಸ್ಥಳ ಅಂದರು. ಆಚಾರ್ಯಲಿಂಗಾದಿಗಳೇ ಲಿಂಗಸ್ಥಳ ಅಂದರು. ಭಕ್ತಿ ಸ್ಥಳಗಳಿಗೆ ಅಂಗಸ್ಥಳ ಅಂದರು. ಅಂಗ ಮತ್ತು ಲಿಂಗ. ಅಮ್ಮಗ ಚಿತೀತಿ ಅಂಗ. ಅಂಗಕ್ಕೂ ಲಿಂಗಕ್ಕೂ ಏನು ಸಂಬಂಧ? ಅಂಗಕ್ಕೂ ಲಿಂಗಕ್ಕೂ ಏನು ಸಂಬಂಧ? ಆ ಪರ ಅಂಗ ಎಂಬತಕ್ಕಂಥದ್ದು ಶುದ್ಧ ಜೀವಿ, ಲಿಂಗ ಅನ್ನೋದು ಶುದ್ಧ ಶಿವ.
ಆ ಶಿವನಿಗೆ ಸಂಸ್ಕಾರ ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದಕ್ಕೆ ಲಿಂಗ ಸಾಹಿತ್ಯ ಅಂತಾರೆ, ಅದಕ್ಕೆ ಮಂತ್ರ ಅಂತಾರೆ, ಅದಕ್ಕೆ ಪ್ರಾಣಲಿಂಗ ಅಂತಾರೆ, ಅದಕ್ಕೆ ಭಾವಲಿಂಗ ಅಂತಾರೆ, ಇಷ್ಟಲಿಂಗ ಅಂತಾರೆ, ಅದಕ್ಕೆ ಚಿನ್ನದ ಅಂತಾರೆ, ಚಿತ್ಕಲೆ ಅಂತಾರೆ. ಈ ಚಿತ್ಕಲೆಗಳೆಲ್ಲ ಕೂಡ್ತಕ್ಕಂಥ ಸಮಯದೊಳಗೆ ಚಿತ್ತಕಲೆ, ಆ ಕಲೆಯು ಯಾವಾಗಲೂ ಪ್ರಖರವಾಗಿರ್ತಕ್ಕಂಥದ್ದು ಕಣ್ಣಿನಲ್ಲಿ. ಆ ಕಣ್ಣು ಜಗತ್ತು ನೋಡ್ತದಿಲ್ಲ, ಹಳದಿ ನೋಡ್ತಿಲ್ಲ, ಹಸಿರು ನೋಡ್ತಿಲ್ಲ, ಕೆಂಪು ನೋಡ್ತಿಲ್ಲ, ಬಿಳಿ ನೋಡ್ತದಿಲ್ಲ, ಬಣ್ಣ ನೋಡ್ತಿಲ್ಲ. ನೋಡೋದು ಯಾವುದು? ಕಣ್ಣು. ಆ ಕಣ್ಣಿನಲ್ಲಿ ನೋಡ್ತಕ್ಕಂಥ ಕಲೆಗಳು ಚಿತ್ತಕಲೆಯಾಗಬೇಕು ಹೊರತಾಗಿ ದುಷ್ಟ ಕಲೆ ಆಗಬಾರ್ದು. ಚಿತ್ತಕಲೆ ನೋಡ್ರಿ, ಅದಕ್ಕೆ ಸುಚಿತ್ತ ಹಸ್ತ ಅಂದ್ರೆ ಹಸ್ತ ಯಾವಾಗಲೂ ನಾವು ಪವಿತ್ರ, ಹಸ್ತದಿಂದ ಪಾಪದ ಕೆಲಸ ಮಾಡಬಾರ್ದು. ನೀನು ಏನು ಮಾಡಿದ್ರು ನೀಡಕ್ಕೆ ಕಲಿ, ಉಣ್ಸಕ್ಕೆ ಕಲಿ, ಬರ್ರಿ ಅನ್ನು, ಹೋಗ್ರಿ ಅನ್ನು, ಮಾಡಕ್ಕಲಿ. ಈ ಬಟ್ಟೆಯನ್ನು ಕೆಲಸ ಮಾಡ್ತದೆ, ಎಲ್ಲ ಕೆಲಸ ಮಾಡ್ತದೆ, ಹೌದು ಮಾಡ್ತಾ, ಅಲ್ಲೂ ಮಾಡ್ತಾ, ಖರೇನು ಮಾಡೋದು, ಸುಳ್ಳು ಮಾಡ್ತದೆ. ನನಗೇನು ಗೊತ್ತಾಗ್ತದೆ? ಅಲ್ಲೇ ಐತೆ ನೋಡ್ರಿ ಅಂತದೆ. ಹಾಗೆ ನಿನ್ನ ಹಸ್ತದಿಂದ ಎಂಬತಕ್ಕಂಥ ಸುಚಿತ್ತ ಹಸ್ತ, ಈ ನಕಾರ ಪ್ರಣಮಕ ಹಸ್ತ ಯಾವುದಂದ್ರೆ ಚಿತ್ತ. ಮನ ಬುದ್ಧಿ ಚಿತ್ತ ಅಹಂಕಾರ ಅದಾವಲ್ಲ, ಮನ ಬುದ್ಧಿ ಚಿತ್ತ ಅಹಂಕಾರ, ಮನ ಬುದ್ಧಿ ಚತುರ್ಥ ಪುರುಷಾರ್ಥಗಳು. ಆ ಮನ ಬುದ್ಧಿ ಚಿತ್ತ ಅಹಂಕಾರ ಎಂಬತಕ್ಕಂಥವು ಬರ್ತಾವಲ್ಲ, ಈ ಚಿತ್ತ ಎಂಬತಕ್ಕಂಥದ್ದು ಯಾವಾಗಲೂ ಜಾಗೃತಿ ಇರಬೇಕು. ನಿಮ್ಮ ಹತ್ರ ಜಾಗೃತಿ, ಚಿತ್ತ ಶುದ್ಧಿ ಇರಬೇಕು. ಒಂದು ಮಾತು ಹೇಳ್ತೇನೆ. ಅಬ್ರಾಹಂ ಲಿಂಕನ್ ಅವ ತಾನು ವಿಧಾನಸಭೆಗೆ ಹೋಗ್ತಿದ್ದ. ಆಗಿನ ಕಾಲಕ್ಕೆ ಏನಿದ್ದ ಇದ್ದ ಲಿಂಕನ್. ಒಂದು ಹಂದಿ ಕೆಸರಾಗಿ ಬಿದ್ದಿತ್ತು. ಹಂದಿ ಕೆಸರಾಗಿ ಬಿದ್ದಿತ್ತು. ಕೇಳಿರ ಕಥೆ. ಅದನ್ನು ಅವ ಎಲ್ಲ ಬಿಟ್ಕೊಟ್ಟು ದೊಡ್ಡ ದೊಡ್ಡ ಪ್ಯಾಂಟ್ ಇದ್ವು, ಅದನ್ನು ಹಗರ್ ಕಿಡಿದು ಅದನ್ನು ತೆಗಿಲಿಕ್ಕೆ ಸಾಯ್ತಿತ್ತು. ಅದನ್ನು ತೆಗೆದ ಕೂಡಲೇ ರಾಡಿ ಮೇಯ್ಗೆ ಹೆಚ್ಚು ತೆಗೆದಿಟ್ಟ, ಕಡೆಕಿಟ್ಟ, ಅದು ಮೇಯ್ ತೊಳೆದ, ಅವು ಕಳಿಸಿಬಿಟ್ಟ. ಮನೆಗೆ ಹೋಗಿ ಅರಿವಿ ತಕ್ಕೊಂಡು ಬರ್ಬೇಕಾದ್ರೆ ತಡ ಆಯಿತು. ಕೇಳಿದ್ರು ಸದಸ್ಯರು ವೇಮವರು, ಯಾಕೆ ತಡ ಮಾಡಿದ್ರಿ? ಏನಿಲ್ಲ, ಏನು ಕೆಲಸ ಇತ್ತು ಮಾಡಿದೆ. ಏನು ಕೆಲಸ ಇತ್ತು ಮಾಡಿದೆ? ಅಲ್ಲೊಂದು ಪ್ರಾಣಿ ಬಿದ್ದಿತ್ತು, ಅದನ್ನು ಕಡೆಗೆ ತೆಗೆದೆ, ರಾಡಿ ಸಿಡಿತು, ಹೋಗಿ ತೊಳ್ಕೊಂಡು ಬಂದೆ ಅನ್ನೋ. ಹಂಗೆ ಹೋಗಿ ಬರ್ತಿದ್ದಿಲ್ಲ ನಾವಾಗ. ತನ್ನ ಕೈಗೆ ಆಳಿದ್ರೆ ಹೊತ್ತು ತೆಗೆಸ್ಬೇಕಾಗಿತ್ತಿಲ್ಲ. ಯಾವುದು ಸ್ವಂತ ಮಾಡಬೇಕು, ಯಾವುದು ಹೇಳಿ ಮಾಡಿಸ್ಬೇಕು. ನಮ್ಮ ಇಂದ್ರಿಯಗಳೆಲ್ಲ ತಾವು ಸ್ವಂತ ಕೆಲಸ ಮಾಡ್ತಾವ. ಸ್ವಂತ ಕೆಲಸ. ಮೂಗ ಯಾರು ಸ್ವಂತ ಐತಿಲ್ರಿ, ಕಣ್ಣು ಸ್ವಂತ ಐತಿಲ್ಲ, ಕಾಲು ಸ್ವಂತ ಅದಾವಿಲ್ಲ, ಆ ಇಂದ್ರಿಯಗಳು ಸ್ವಂತ ಕೆಲಸ ಮಾಡ್ತಿಲ್ಲ. ಮತ್ತೆ ನೀ ಯಾಕೆ ಪರಾಧೀನಾಗ್ತಿ? ಹಾ, ಇಲ್ಲಿ ಸುಚಿತ್ತ ಹಸ್ತ, ನಾಸಿಕಾ ಮುಖವಾಗಿ ಗಂಧ ಪದಾರ್ಥವನ್ನ ನಾವು ಯಾವಾಗಲೂ ಗಂಧನ ಸ್ವೀಕಾರ ಮಾಡಬೇಕಾಗಿತ್ತಂದ್ರೆ ಅದು ಆಚಾರಲಿಂಗ ಕರ್ಪಿತ. ರೂಪ ಇತ್ತಂದ್ರೆ ಶಿವಲಿಂಗ ಕರ್ಪಿತ. ಸ್ಪರ್ಶ ಇತ್ತಂದ್ರೆ ಜಂಗಮ ಕಲ್ಪಿತ. ಶಬ್ದ ಇತ್ತಂದ್ರೆ ಪ್ರಸಾದಲಿಂಗ ಕರ್ಪಿತ. ಇಟ್ಟು ತಿಳ್ಕೊಂಡು ಬಿಟ್ರೆ ಸಾಕು, ನಾವು ಅರ್ಪಿತ ತಾವೇ ಆಗ್ತಾ. ನಾವು ಹೇಳೋದು ಬೇಕಾಗಿಲ್ಲ ಅವುಗಳಿಗೆ. ಆ ಕೂಸು ಏನು ಮಾಡ್ತಾ ಪಿಂಡದೊಳಗೆ ಬೆಳೀತದಲ್ಲ, ಆ ಕೂಸು ಪಿಂಡ ಬೆಳೆಯುವಾಗ ಇಷ್ಟೆಲ್ಲ ತತ್ವಗಳು ಮಿಶ್ರಣ ಆಗಿ ಒಂದೊಂದು ತತ್ವ ಕಣ್ಣು ಹುಟ್ಟುತ್ತದೆ, ನಾಲಿಗೆ ಹುಟ್ಟುತ್ತದೆ, ಕಿವಿ ಹುಟ್ಟುತ್ತದೆ ರೀ. ಅಲ್ಲಿ ಏನು ಕೆಲಸ ಮಾಡ್ತಾವ? ಮಂತ್ರಗಳು. ಯಾವ ಮಂತ್ರ? ನಕಾರ, ಮಕಾರ, ಶಿಕಾರ, ವಕಾರ, ಯಕಾರ, ಮಿಶ್ರಾರ್ಪಣ ಅಂತಾರೆ ಇದಕ್ಕೆ. ಮಂತ್ರ ಮಿಶ್ರಾರ್ಪಣ, ರೂಪ ಮಿಶ್ರಾರ್ಪಣ, ಗಂಧ ಮಿಶ್ರಾರ್ಪಣ, ಶಬ್ದ ಮಿಶ್ರಾರ್ಪಣ. ಇವು ನಮ್ಮಲ್ಲಿ ಕೆಲಸ ಮಾಡ್ತಾವೆ. ಶಬ್ದಗಳಾದರೂ ಕೂಡ ನಮ್ಮ ಶರೀರದೊಳಗೆ ಎಷ್ಟು ಉತ್ತಮ ಕೆಲಸ ಮಾಡ್ತಾವೆ ಇವು. ಅದಕ್ಕೇನಂತಾರೆ? ನಕಾರ ಪ್ರಣವವು ಭಕ್ತಿಸ್ತಂದ ಕೂಡಿಕೊಂಡು ಆಚಾರಲಿಂಗಕ್ಕೆ ಶ್ರದ್ಧಾಭಕ್ತಿಯುಕ್ತವಾಗಿ ಕ್ರಿಯಾಶಕ್ತಿಯಿಂದ ಸುಚಿತಸ್ಥ ನಾಸಿಕಾ ಮುಖಕ್ಕೆ ಗಂಧ ಪದಾರ್ಥವನ್ನು ಅರ್ಪಿಸಿ ಗಂಧ ಪ್ರಸಾದ ಸ್ವೀಕಾರ ಮಾಡುತ್ತದೆ. ನಾವು ಯಾವಾಗಲೂ ಅರ್ಪಣೆ ವಿಭಾಗದಾಗ ಇರ್ತೀವಿ. ನಾವು ಅರ್ಪಣೆ ವಿಭಾಗ ಇರ್ತೀವಿ. ನಾವು ಅರ್ಪಣದಲ್ಲಿ ಬಿಟ್ಟು ಇರಂಗಿಲ್ಲ. ಒಂದೊಂದು ಪದಾರ್ಥಗಳು ಒಂದು ಅರ್ಪಣ ಆಗ್ತದೆ. ಹೋಗುವಾಗ ಕಣ್ಣ ಒಂದು ಸಾಮಾನು ನೋಡಿತು. ಆ ಕಣ್ಣೊಂದು ಸಾಮಾನು, ಒಂದು ಅಥಣಿ ಸೇವಳು ಹೊಂಟಿದ್ರಿ, ಅಥಣಿ ಆಪಗಳು ಹೊಂಟಿದ್ರಿ. ಅಥಣಿ ಆಪಗಳು ಹೋಗ ದಾರಿಯೊಳಗೆ ಬಂಗಾರ ಬಿದ್ದಿತ್ತು. ಅದನ್ನು ನೋಡಿದ್ರು. ಅದನ್ನು ಬಂಗಾರ ಉಂಗರ ಬಿದ್ದಿತ್ತೆ ನೋಡಿದ್ರು. ಮುಂದೆ ಮೃತ್ಯುಂಜಯ ಸ್ವಾಮಿಗಳಿದ್ದೆ. ಮೃತ್ಯುಂಜಯ, ಇಲ್ವಾ, ಇಲ್ಲಿ ಬಂಗಾರ ಉಂಗುರ ಬಿದ್ದದು ಅಂದರು.
ಹೌದ್ರಿ ಬಿದ್ದದ್ ನಾನು ನೋಡಿನ್ರಿ ಅಂದ್ರೆ ಅವರು ನಡಿ ಹೋಗು ನಡಿ ಆಲೋಚನೆ ಮಾಡ್ತಾರೆ. ನಮ್ಮಂಥವ್ರಿಗೆ ದಾರ್ಯಾಗಿ ಬಿದ್ದ ಬಂಗಾರ ಹಿಂದಕ ಮುಂದಕ ಸರ್ಸಾಕ್ ಹತ್ಯದ, ಅದನ್ನ ನಂಬಿದವ್ರಿಗೆ ಎಷ್ಟು ಕೆಲಸ ಕೆಡಿಸ್ತದ ನಂತರ ದಾರ್ಯಾಗಿ ಬಿದ್ದು ಉಂಗ್ರ ನಮ್ಮಂಥವ್ರಿಗೆ ಹಿಂದಕ ಮುಂದಕ ಸರಿಸ್ತದ. ಯಾರು ತಗೊಂಡು ಹೋಗಿ ಆ ಭವನ ಇಲ್ಲ, ಬಂಗಾರ ಉಂಗುರ ಬಿತ್ತಲ್ಲ, ಯಾರು ತಗೋತಾರ ಏನೋ. ಇದನ್ನು ವಿಚಾರ ಮಾಡಿದ್ರು ಅವರು. ಈ ಜಗತ್ತಿನೊಳಗೆ ರೂಪ ಎಂಬತಕ್ಕಂಥದ್ದು ಏನದ ಮನುಷ್ಯನನ್ನ ಕೆಡಿಸಿಬಿಡ್ತದೆ ಅಂತ. ಕರ್ಣ ಸುಳ್ಳಿ ಸಮಾನವಾಯು ನಾಗ ಕೂರ್ಮ ಕರ್ಕರ ದೇವದತ್ತ ಸಮಾನವಾಯು ನಮ್ಮ ಶರೀರ ಉತ್ಪತ್ತಿ ಆಗ್ತಕ್ಕಂಥ ರೂಪ ರಸ ಗಂಧಾದಿಗಳು ಆ ಪಿಂಡದ ಸ್ಥಳ ಹತ್ತಬೇಕಾಗಿತ್ತಂದ್ರೆ ಆ ಕೂಸಿ ಆಲೋಚನೆ ಒಂದು ಕಣ್ಣಿಂದ ಸ್ವಲ್ಪ ಸಂಕ್ಷಿಪ್ತ ಮುಗಿತಿದೆ. ಇನ್ನು ಒಂದಕ್ಕೆ ಬರೋಣ, ಒಂದಕ್ಕೆ ಬೇಕಲ್ಲ, ಪೃಥ್ವಿ ತತ್ವ ಬೇಕಲ್ಲ, ವಾಯು ತತ್ವ ಬೇಕಲ್ಲ, ಆಕಾಶ ತತ್ವ ಬೇಕಲ್ಲ. ಒಂದಕ್ಕೆ ಬರ್ಬೇಕಾತಂದ್ರೆ ಗುರುಲಿಂಗ ಆಗ್ತದೆ. ಆ ಒಂದಕ್ಕೆ ಬರಬೇಕಾದ್ರೆ ಆ ಕೂಸು ಉಚ್ಚಿ ಹೋಗ್ಬೇಕಾದ್ರೆ ಉಚ್ಚಿ ತೇರ ಆಗ್ಬೇಕಾತ ಒಳಗೆ. ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡ್ರಿ ನೀವೆಲ್ಲರೂ. ಈ ಸಭೆಯಲ್ಲಿ ಇಂಥ ಸಭೆಯಲ್ಲಿ ಕೂಡುವುದಿಲ್ಲ, ನೂರಾರು ಮಂದಿ ಕೂಡ್ತಾರೆ ಸಭೆಗೆ. ತತ್ವಜ್ಞಾನಿಗಳು ವಿಚಾರಶೀಲ ಕೂಡಿರಿ, ಎಷ್ಟು ಕಷ್ಟಪಟ್ಟು ಬರ್ತೀರಿ ನೀವು. ಇದ್ರ ಹಿಂದೆ 3 ಗಂಟೆ ಕೇಳ್ಬೇಕು ನೀವು. ಎದ್ದು ಜಳಕ ಮಾಡ್ಬೇಕು, ವಾಹನ ಹುಡುಕ್ಬೇಕು, ಸಿಗ್ತದಲ್ಲಿ ಗೊತ್ತಿಲ್ಲ ಅಂತರ ಓಡಿ ಬರ್ಬೇಕು, ಓಡಿ ಬಂದು ಕೇಳಬೇಕಲ್ಲ. ಇದು ಪಂಚಾಮೃತ ಶಿವಾನುಭವ ಶಾಸ್ತ್ರದ ಭೋಜನ. ಇದು ಶುದ್ಧವಾದ ಊಟ, ಶುದ್ಧವಾದ ಊಟ. ಹೌದಾ? ಜೇನು ಹುಳ ಐತಲ್ಲ, ಜೇನುತುಪ್ಪ ಹೆಂಗೆ ತಯಾರು ಮಾಡ್ತದೆ? ಅದು ಜೇನುತುಪ್ಪ ತಯಾರು ಮಾಡಿದಂಗಿದೆ. ಇದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಗಿಯ ಮಾಡಿ, ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಗಿಯ ಮಾಡಿ. ಇದು ಅನುಭವದಡಿಗೆ. ಸಿಗ್ತದಿಲ್ಲ ಗೊತ್ತಿಲ್ಲ, ಸಿಗುವುದಿಲ್ಲ. ಯಾಕಂದರೆ ಇದಕ್ಕೆ ಪ್ರಣಮಗಳ ಸಂಬಂಧ, ಇಂದ್ರಿಯಗಳ ಸಂಬಂಧ, ತತ್ವಗಳ ಸಂಬಂಧ, ಎಲ್ಲ ಸಿದ್ಧಾಂತಗಳು ಸಂಬಂಧ ಏನಂದಮೇಲೆ ಒಂದು ನಕಾರ ಪ್ರಣಮ ಎಷ್ಟು ಕೆಲಸ ಮಾಡ್ತೀರಿ ಡಾಕ್ಟ್ರೆ? ಅಲ್ಲಿಂದ ನಕಾರ ಮಕಾರಕ್ಕೆ ಬರೋಣ. ಮಕಾರ್ ಅಂದ 2ನೇ ಅಕ್ಷರ. ಇನ್ನು ಮೂತ್ರಕ್ಕೆ ಬರೋಣ. ಆ ಕೂಸು ಒಳಗೆ ಮೂತ್ರ ಮಾಡಬೇಕಾಗಿತ್ತಂದ್ರೆ ಅದಕ್ಕೆ ನೀರಿನ ದ್ರಹ ಬೆಮೀತದ, ಕೂಸು ಒಳಗೆ ಬೆಮೀತದ. ಹೇಳ್ತಾ ಇದ್ದೀವಿ, ಕರುಣ ಹೆಚ್ಚಿಗೆ ನೋಡ್ರಿ ಸ್ವಲ್ಪ. ಆ ಕೂಸಿಗೆ ಗಾಳಿ ಎಲ್ಲಿದ್ದು ಬರ್ತದ್ರಿ ಡಾಕ್ಟ್ರೆ? ಗರ್ಭದೊಳಗಿದ್ದಾಗ ಕೂಸಿಗೆ ಗಾಳಿ ಎಲ್ಲಿದ್ದು ಬರ್ತದೆ? ಎಷ್ಟು ಸೂಕ್ಷ್ಮ ಗಾಳಿ ಬೇಕಾದಕ್ಕೆ? ಪ್ರಾಣಾಪಾನ ವ್ಯಾನ ಬೇಕಾ ಬೇಡ್ರಿ? ಗಾಳಿ ಎಲ್ಲಿದ್ದು ಬರ್ತದೆ? ಅದು ಉಚ್ಚಿ ಬುಡ್ಡಿಯಾಗಿರ್ತದೆ, ಒಂದು ಚೀಲದಾಗಿರ್ತದೆ. ಅದಕ್ಕೆ ಗಾಳಿ ಬೇಕು. ಗಾಳಿ ಅಂತಂದರೆ ಶ್ವಾಸ, ಪ್ರಾಣವಾಯು. ಪ್ರಾಣವಾಯು ಜೊತೆಗೆ ಅಪಾನವಾಯು ಬೇಕು, ಅಪಾನವಾಯು ಉದಾನವಾಯು ಬೇಕು. ಅಷ್ಟು ಕೆಲಸ ಮಾಡ್ತಾವಲ್ಲಿ. ನಾವು ವಾಯುಗಳ ಸಲುವಾಗಿ ಬರಕ್ಕೆ ಹತ್ತೀವಿ. ಈಗ ಆ ಪ್ರಾಣವಾಯು ಪ್ರಾರಂಭ ಆಯ್ತು ಅಂದರೆ ಅಪಾನವಾಯು ಚಾಲು ಆಯಿತು. ಅಪಾನವಾಯು ಚಾಲು ಆಯ್ತು ಅಂದರೆ ಮತ್ತು ಉಪಾಧಿಗಳು ಚಾಲು ಆದವು. ಆ ಉಪಾಧಿಗಳು ಚಾಲು ಆದಾಗ ಆ ಪಿಂಡದಲ್ಲಿ ಉತ್ಪತ್ತಿ ಚಾಲು ಆಯಿತು. ಆ ಉತ್ಪತ್ತಿ ಚಾಲು ಆದಾಗ ರಕ್ತ ತಯಾರಾಯಿತು. ರಕ್ತ ತಯಾರ ಮಾಂಸ ತಯಾರಾಯಿತು. ಮಾಂಸ ತಯಾರ ಉಗುರು ತಯಾರಾಯಿತು. ಆಮೇಲೆ ಕೂದಲು ತಯಾರಾಯಿತು. ಆ ಶಬ್ದ ಸಂಗ್ರಹ ತಯಾರಾಯ್ತು. ಇಷ್ಟೆಲ್ಲ ಆಗಬೇಕಾಗಿತ್ತಂದ್ರೆ ಯಾವ ತತ್ವ ಏನು ಕೆಲಸ ಮಾಡ್ತದ್ರಪ್ಪ? ಎಷ್ಟು ಸೂಕ್ಷ್ಮ ಕೆಲಸ ಐತಿದು. ಮೂತ್ರ ಉಚ್ಚಿ ಹೋಯ್ತದೆ ಅಲ್ಲಿ. ಹೇಳಿ ನಿಮ್ಗೆ ಉಚ್ಚಿ ಹೋಯ್ತದೆ ಅಂತ. ನಾವು ಉಚ್ಚಿ ಹೋದ ಬಂದೆವು, ಅವನ ಹೊಟ್ಟೆಗೆ ಉಚ್ಚಿ ಹೋದೆವು, ಅವನ ಹೊಟ್ಟೆಗೆ ಇಸಿ ಮಾಡೇ ಬಂದೆವು ಹೊರಗೆ. ಅದಕ್ಕೆ ಆಹಾರಗಳು ಎಷ್ಟು ಸೂಕ್ಷ್ಮ ನೀರ, ಎಷ್ಟು ಸೂಕ್ಷ್ಮ ಅಲ್ಲ. ಅಲ್ಲಿ ಇಸಿ ಮಾಡ್ತದಲ್ಲ, ಆ ಇಸಿ ಮಾಡ್ತಕ್ಕಂಥ ಹೇಳಿನಿ ನಾನು ನಿಮಗೆ. ಆ ಇಸಿ ಮಾಡ್ತಕ್ಕಂಥ ಇಸಿಯಲ್ಲಿ ಮೂತ್ರದಲ್ಲೇ ಈ ಕೂಸು ಉಳ್ಳಾಡ್ತದೆ. ನೀವು ಎದ್ರಾಗ ಉಳ್ಳಾಡಿರಿ ಹೊಟ್ಟೆಗೆ? ಸ್ವಲ್ಪ ಅಲ್ಲೇನು ಗಾದಿತ್ತ? ಒಂದೊಂದು ಗಾದಿಗೆ 50,000 ರೂಪಾಯಿ ಕಿಮ್ಮತ್ತದವ್ರಿ. ಈಗಿನ ಗಾದಿ 50,000. ನಿನ್ನೆ ಹೋಗಿದ್ದೆ ಅಥಣಿಗೆ. ಅಥಣಿಗೆ ಹೋದಾಗ ಇವ್ರು ಬಂದಿದ್ರೆ ಯಾರು ಅಥಣಿಗೆ ಹೋಗಿದ್ದೆವು. ಅಥಣಿಯಲ್ಲಿ ಮೆಣಸಿಯವರು ಗಾದಿ ಅಂಗಡಿ ಇಟ್ಟಾರೆ. ಆ ಗಾದಿಗೆ ಏನಂತ ಕೇಳಿದ್ರೆ ಬರೀ ಒಂದು ಗಾದಿಗೆ 50,000 ಹೇಳಿದ್ರು ಅವರು.
50,000 ಗಾದಿ, ಒಂದ ಗಾದಿಗೆ 50,000 ಡಾಕ್ಟ್ರ. 5 ಲಕ್ಷ ನೋಡ್ರಿ, ಇನ್ನೂ ಎಷ್ಟು ದೂರ ಆಯ್ತು. ಆ ಗಾದಿ ಮಕ್ಕೊಂಡು ಎಲ್ಲಿ ಹೋಗಿ ನೀವು ಹೋಗೋ ಕಾಲಕ್ಕೆ ಗಾದಿ ಹೋಯ್ತಾರೇನ? ಆ ಹೋಗೋ ಕಾಲಕ್ಕೆ ಮಕ್ಕೊಂಡಿದ್ದೆ ಅಂತಂದ್ರೆ ಒಂದು ತಟ್ಟು ಹಚ್ಚಿ ತೆಳಗೆ ಹಾಕ್ತಾರ. ಇನ್ನು ತೆಳಗೆ ಮಕ್ಕೊಂಡಿಲ್ಲ ಅಲ್ಲಿ ಯಾರು? ಗಾದಿ ಬಿಟ್ಟು ತೆಳಗೆ ಯಾರು ಮಕ್ಕೊಂಡ್ರಿ ಸಂಗಣ್ಣವ್ರ? ಯಾರು ಮಕ್ಕೊಂಡಾರ? ಅವಾಗ ತೆಳಗೆ ಹಾಕ್ತಾರೆ. ಎಲ್ಲಿ ಹೋತು ನನ್ನ ಗಾದಿ, ಎಲ್ಲಿ ಹೋತು ನನ್ನ ಮಂಚ, ಎಲ್ಲಿ ಹೋತು ನಿಂದ? ಅದಕ್ಕೆ ಮುಂಚಿತವಾಗಿ ಅವಾಗ ಚಿಂತೆ ಆಗ್ತದೆ. ನಾನು 50 ಲಕ್ಷ ಗಾದಿ ತಂದೇನಿ, ತೆಳಗೆ ಹಾಕಿದ್ರಲ್ಲ ಏನು ಮಾಡ್ಲತ್ತು ಎದಿ ಹೊಡ್ಕೊಂಡು ಸತ್ತು ಹೋಗಿಬಿಡ್ತದ. ನೋಡ್ರಿ ನೀವು, ಅಲ್ಲಿ ಗಾದಿಯಲ್ಲಿ ಬರ್ತದ, ಎಷ್ಟು ತಂಪಿರ್ತದೆ, ಏರ್ ಕಂಡೀಷನ್ ಇರ್ತದೆ. ಅಲ್ಲಿ ಕೂಸಿಗೆ ಏರ್ ಕಂಡೀಷನ್ ಇರ್ತದೆ. ಆ ಖುಷಿ ಕಂಡೀಷನ್ ಇದ್ದಾಗ ಆ ಸಮಯದೊಳಗೆ ಅಪ್ಪು ತತ್ವ ಪ್ರವೇಶ ಮಾಡುತ್ತದೆ. ಅಪ್ಪು ತತ್ವ ಅಂದ್ರೆ ಮೂತ್ರ. ಮೂತ್ರ ಉಚ್ಚಿ ಒಯ್ಬೇಕಲ್ಲ, ಆ ಉಚ್ಚಿದ ವರ್ಣನ ನಡೆದ ಈಗ ನಮ್ಮದು. ನಮ್ಮ ಶರೀರದೊಳಗೆ ಉಚ್ಚಿ ವರ್ಣನ ನಡೆದ, ಈಗ ಮೂತ್ರದ ವರ್ಣನೆ ನಡೆದ, ಆ ಮಲದ ವರ್ಣನ ಆಯ್ತು. ಇದರೊಳಗೆ ಎರಡು ಕೂಡ ಮೂತ್ರದ ವರ್ಣನೆ, ಮಲದ ವರ್ಣನೆ. ಆ ಮೂತ್ರ ಮಲ ಕೂಡಿದ ಅಂದ್ರೆ ಒಂದು ಅಗ್ನಿ ಹುಟ್ಟುತ್ತದೆ. ಆ ಅಗ್ನಿ ಹುಟ್ಟಿದಾಗ ಈ ಕೂಸಿಗೆ ಏನಾಗ್ತಾನೆ ಅನ್ನೋದು ಹೇಳಿ ನಿಮಗೆ. ಆ ಕೂಸಿ ಇರ್ತಕ್ಕಂಥ ಮ್ಯಾಗ ಚರ್ಮ ಇರಂಗಿಲ್ಲ, ಚರ್ಮ ಮ್ಯಾಗ ಚರ್ಮ ಇರಂಗಿಲ್ಲ, ಬರೀ ಮಾಂಸದ ಮುದ್ದಿರ್ತದೆ. ನೀವು 3 ರಾಗ 4 ಹೊಟ್ಲೆ ಬಿದ್ದು ನೋಡ್ರಿ ಅಲ್ಲ, ಯವ್ವ ಮಾಂಸದ ಮುದ್ದಿತ್ತೇವ, ಮಾಂಸದ ಮುದ್ದಿತ್ತೇವ. ಅವು ತಾನಾಗೇ ಹೊರಗೆ ಕುಂದ್ರದು ಬೇರೆ, ಆ ಕೂಸು ಹೊರಗೆ ಬೇರೆ, ಗುಳಿಗೆ ತಗೊಂಡು ಮಾಡೋದು ಬೇರೆ. ಮಾಂಸದ ಮುದ್ದಿತ್ತು, ಅದರೊಳಗೆ ಮೂತ್ರ ಹುಟ್ಟಬೇಕು, ಅದರೊಳಗೆ ಮಲ ಹುಟ್ಟಬೇಕು, ಅದರೊಳಗೆ ಪ್ರಾಣಾಪಾನ ಹುಟ್ಟಬೇಕು, ಅದರಲ್ಲಿ ಶಬ್ದ ಹುಟ್ಟಬೇಕು, ಅದರಲ್ಲಿ ರೂಪ ಹುಟ್ಟಬೇಕು, ರಸ ಹುಟ್ಟಬೇಕು, ಗಂಧ ಹುಟ್ಟಬೇಕು. ಆ ಮಲಮೂತ್ರಗಳು ಸಂಬಂಧ ಬಂದಾಗ ಆ ಮ್ಯಾಲಿನ ಮಾಂಸದ ಮುದ್ದೆ ಇರ್ತಲ್ರಿ ಡಾಕ್ಟ್ರೇ, ಆ ಮಾಂಸದ ಮುದ್ದಿಗೆ ಒಲಿ ಪುಟ್ಟು ಕೊಡಬೇಕಾಗ್ತದೆ. ಹಾಲು ಒಲೆ ಮ್ಯಾಗ ಇಡ್ತಿರಲ್ಲ, ಹಾಲು ಒಲೆ ಮ್ಯಾಗ ಇಟ್ಮೇಲೆ ಕೆನೆ ಬರ್ತದಿಲ್ಲ, ಕೆನೆ. ಆ ಕೆನೆ ಬಂದರೆ ಕೆನೆಯೊಳಗೆ ಎಷ್ಟು ಬಣ್ಣ ಇರ್ತದೆ. ಆ ಕೂಸು ಆ ಒಳಗೆ ಅಗ್ನಿ ಅಂಶ, ನಾಭಿ ಮಂಡಲದ ಅಗ್ನಿ ಅಂಶದಲ್ಲಿ, ಆ ಅಗ್ನಿ ಅಂಶದಲ್ಲಿ ಭಾಗ 6 ಮಾಡ್ತಾರೆ. ಆ ಅಗ್ನಿ ಅಂಶದಲ್ಲಿ ಸೂಕ್ಷ್ಮ ಇರ್ತಕ್ಕಂಥ ಝಳ ಕೊಟ್ಟಂದ್ರೆ ನಮ್ಮ ಮಾಂಸದ ಮುದ್ದಿರ್ತಕ್ಕಂಥದ್ದು ಮೇಲೆ ಕೆನೆ ಬಂದಂಗೆ ಚರ್ಮ ಬರ್ತದೆ. ಆ ಚರ್ಮ ಬರ್ಲಿಕ್ಕೆ ಕೆಡ್ತದೆ ಅದು. ಈಗ ಚರ್ಮ ಇರ್ಲಿಕ್ಕೆ ಏನು ಕಾಣಿಸ್ತದೆ? ಈ ಚರ್ಮ ಐತಿಲ್ಲ, ಈಗ ಐತಿಲ್ರಿ ಚರ್ಮ. ಆ ಅಗ್ನಿ ಪುಟಗಳಲ್ಲಿ ಹೆಚ್ಚಾಗಿತ್ತಂದ್ರೆ ಸ್ವಲ್ಪ ಕಪ್ಪಾಗ್ತದೋ ಕೆಂಪಾಗ್ತದೋ ಏನಾಗ್ತದೋ ಹುಟ್ಟತದೆ. ಆ ಮಾಂಸದ ಖಂಡಕ್ಕೆ ಅದಕ್ಕೆ ಪಿಂಡ ಸಂಗ್ರಹದಾಗ ಆ ಕೂಸಿಗೆ ಇರ್ತಕ್ಕಂಥ ಮಾಂಸದ ಮುದ್ದಿ, ಅಸ್ಥಿ, ಚರ್ಮ, ಮಾಂಸ ಎಲ್ಲ ಹುಟ್ಟಬೇಕು, ರೇತಸ್ ಹುಟ್ಟಬೇಕು, ರಜಸ್ ಹುಟ್ಟಬೇಕು. ಅವೆಲ್ಲ ಹುಟ್ಟತಕ್ಕಂಥ ಸಮಯದೊಳಗೆ ಅವುಗಳಿಗೆ ನಮ್ಮ ಮೂತ್ರವೇ ನಮ್ಮ ಮಲವೇ ನಮಗೆ ಉಷ್ಣತಾಮಾನದಿಂದ ಆ ಶರೀರದಲ್ಲಿ ಬರ್ತಕ್ಕಂಥ ಚರ್ಮ ಆಗ್ತದೆ. ಎಂಥಾದೋ ಗುರುವಿನ ನಿದ್ದಿ, ಎಂಥಾದೋ ಗುರುವಿನ ನಿದ್ದಿ, 3 ಗಳಿಗ್ಯಾಗ ಹರಡೀತೋ ದೇಶದ ಸುದ್ದಿ. ಎಂಥಾದೋ ಗುರುವಿನ ನಿದ್ದಿ, 7 ಪದರಿನ ಮಂಚ, ಬಡಿಯ ಮಾಡಿದ ಮಂಚ ತಿದ್ದಿ, ಅದರ ಮೇಲೆ 7 ಪದರಿನ ಹಾಸಿಗೆ ಹಾಸಿ. ಇದು 7 ಪದರದಲ್ಲಿ ಚರ್ಮ, 7 ಪದರದ ಒಂದು ಹುಣ್ಣಾಗಿರ್ತದೆ. ಆ ಹುಣ್ಣು ಮಾಯ್ತದೆ. ಮಾಯ್ದಾಗ ಆ ಹುಣ್ಣಿನ ಹತ್ರ ಬೇರೆ ಮತ್ತು ಸುಲಿದು ಹೋಗೋದು ಬೇರೆ ಇರ್ತದೆ. ಆ ಸುಲಿದು ಹೋಗೋದು ಬೇರೆ ಇರ್ತದೆ. ಆ ಮತ್ತೊಂದು ಇರ್ತದೆ 7 ಪದರದ ಚರ್ಮಕ್ಕೆ. ಆ 7 ಪದರಿನ ಚರ್ಮ ನನ್ನ ಪಿಂಡದಾಗ ತಯಾರಾಗ್ಬೇಕ್ರಿ ಸಂಗಣ್ಣವ್ರೆ. ನೀವು ಮಾಡ್ಕೊಂಡ್ರೇನು? ನೀವು ಮಾಡ್ಕೊಂಡಿರ? 7 ಪದರಿನ ಹಾಸಿಗೆ ಹಾಸಿ ಅದರ ಮ್ಯಾಲೊಬ್ಬ ಮಲಗ್ಯಾನ ಶಿವಯೋಗಿ. ಬಡಿಗೆ ಮಾಡೋಣ ತಿದ್ದಿ ಮಂಚ ಅಂತ ತಿಳ್ಕೊಂಡಂದಾಗ ಈ ಮಂಚ ಇದು ಮಕ್ಕಳದು. ಅಲ್ಲಿ ಮಂಚಿಲ್ಲ ಏನಿಲ್ಲ, ಅದೆಲ್ಲ ತಯಾರಾಗಿ ಆಮೇಲೆ ಆ ಕೂಸು ಚರ್ಮ ಶುರು ಆದ ಕೂಡಲೇ ಕೂದಲು ಚಾಲು ಆಗ್ತಾವ. ಜೈ ಮಂಗಲಂ ಜೈ ನಮಃ ಪಾರ್ವತಿ.